ರಚಿಸಿದ ಗುರವೇ ವಚನಗಾನವನೀತ ಸಾರ್ವಭೌಮನೇ ಕಲ್ಯಾಣದ ಶುದ್ಧ ಗೀತ ರಚಿಸಿದ ಗುರವೇ ವಚನಗಾನವನೀತ ಸಾರ್ವಭೌಮನೇ ವಿಶ್ವಜ್ಯೋತಿ ಬಸವೇಶನೇ ನಿನಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರಣಿ ಅರವಿನ ಕುರುವಾಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವತಾರೆಯಾದೆ ಅರವಿನ ಕುರುವಾಗಿ ಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವತಾರೆಯಾದೆ ಕರುಣೆಯಿಂದ ನನ್ನ ಜನ್ಮ ಪಾವನ ನಿನ್ನ ನಡೆ ನುಡಿಯೇ ನನಗೆ ಸಾಧನ ನಿನ್ನ ಕರುಣೆಯಿಂದ ನನ್ನ ಜನ್ಮ ಪಾವನ ನಿನ್ನ ನಡೆ ನುಡಿಯೇ ನನಗೆ ಸಾಧನ ವಿಶ್ವಜ್ಯೋತಿ ಬಸವೇಶನೇ ನಿನಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರಣಿ ಜ್ಯೋತಿ ಬಸವೇಶನೇ ನಿನಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರಣಿ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣ ಶರಣಾರ್ಥ್ಯಮ್ಮ. ಧನ್ಯವಾದಗಳು ಅಕ್ಕ. ಅತ್ಯಂತ ಸುಂದರವಾಗಿ ಸುಮಧುರವಾಗಿ ಮತ್ತು ಬಹಳ ಅರ್ಥಪೂರ್ಣವಾದಂತಹ ಒಂದು ವಚನ ಗಾಯನವನ್ನ ತಾವು ಮಾಡಿದ್ರಿ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು, ಧನ್ಯವಾದಗಳು. ಪ್ರತಿದಿನದಂತೆ ಈ ಶೂನ್ಯ ಸಂಪಾದನೆಯ ಮುಂದುವರೆದ ಭಾಗ, ಶೂನ್ಯ ಸಂಪಾದನೆಯ ವಿಷಯದ ಕುರಿತು ನಾವು ಮತ್ತೆ ಯಾವಾಗಾದ್ರೂ ಸತ್ಸಂಗಿಗಳ ಜೊತೆ ಮಾತನಾಡುವಾಗ ಇದು ಎಂತ ಒಂದು ಅದ್ಭುತವಾದಂತಹ ಚಿಂತನ ಅಂತ ಹೇಳಿ ನಾವೆಲ್ಲರೂ ಮಾತನಾಡ್ತಿರ್ತೀವಿ. ಶ್ರೀಧರಣ್ಣ ಮುರಾಳೆಯವರೇ ಸರಿಸಾಟಿ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಇದು ಎಲ್ಲರೇ ಯಾರ ಕಡೆಯಿಂದ ನಾವು ಕೇಳ್ತೀವಿ ತಿಳ್ಕೊತೀವಿ ಅಂದ್ರೆ ಇದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನ ಆಳವಾಗಿ ಅಧ್ಯಯನ ಮಾಡಿ ಎಲ್ಲವನ್ನೂ ಯಾವುದೇ ಒಂದು ಪ್ರಶ್ನೆ ಕೇಳಿ ಅಥವಾ ಯಾವುದೇ ಒಂದು ಸೂಕ್ಷ್ಮವಾದಂತಹ ವಿಷಯವನ್ನ ಕೇಳಿದ್ರು ಸಹಿತ ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧ್ಯಯನವನ್ನ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ಅವರು ತಕ್ಷಣನೇ ಅದನ್ನ ಹೇಳ್ತಿರ್ತಾರ. ಅಂದ್ರೆ ಇವು ಯಾವಾಗ ಅಭ್ಯಾಸ ಮಾಡಿರ್ಬೇಕು, ಎಲ್ಲಿಂದ ಅಭ್ಯಾಸ ಮಾಡಿರ್ಬೇಕು, ಹೆಂಗ ಅಭ್ಯಾಸ ಮಾಡಿರ್ಬೇಕು ಅಂತ ಹೇಳಿ ನಮಗೆ ಬಹಳಷ್ಟು ಆಶ್ಚರ್ಯವನ್ನ ಉಂಟು ಮಾಡ್ತದ. ಅಂತ ಆಶ್ಚರ್ಯವನ್ನ ಉಂಟು ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಅನುಭವದ ಚಿಂತನ ನಮ್ಮೆಲ್ಲರಿಗೆ ಸಿಕ್ಕುದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ನಾನು ಹೇಳ್ತೀನಿ. ಈ ವೇದಿಕೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ನಾವೆಲ್ಲರೂ ಭಾಗ್ಯಶಾಲಿಗಳು ಅಥವಾ ಏನೋ ಒಂದು ನಮಗ ಶರಣರಿಗೆ ಸಂಬಂಧ ಇರಬಹುದು ಅಥವಾ ಈ ಒಳ್ಳೆ ಹಾದಿ ಸಿಗ್ಬೇಕಾದ್ರೆ ಎಲ್ಲರಿಗೂ ಸಿಗಂಗಿಲ್ಲ. ಏನೋ ಒಂದು ಅದಕ್ಕಿಂತ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮೆಲ್ಲರನ್ನ ಸಾಕ್ಷಿ ಮಾಡಿಕೊಂಡು ಈ ಅನುಭವವನ್ನು ಮುರಾಳೆ ಅವರಿಗೆ ನಾನು ಭಕ್ತಿಯ ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಒಂದಿಷ್ಟು ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಎಷ್ಟು ಹೇಳಿದ್ರು ಇವು ಎಲ್ಲ ಸಣ್ಣ ಮಾತ ಆಗ್ತಾವು. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಈ ಶೂನ್ಯ ಸಂಪಾದನೆಯಲ್ಲಿ ಸಹವಾಗಿ ಆಗ್ತಕ್ಕಂಥ ಎಲ್ಲ ಶರಣರದು ಅಷ್ಟೇ ಪಾಲು ಸಮಪಾಲು ಅದ. ಯಾಕಂದ್ರೆ ಒಂದೊಂದು ಚಿಂತನೆಯಲ್ಲಿ ಬಹಳಷ್ಟು ಅವರು ಸೂಕ್ಷ್ಮವಾದಂತ ಪ್ರಶ್ನೆಗಳನ್ನ ಕೇಳಿ ತಮಗೆ ತಿಳಿಯಲಾದಂತ ವಿಷಯವನ್ನ ಅವರಿಂದ ಕೇಳಿ ಸಮಾಜದೊಳಗ ಆರೋಗ್ಯಪೂರ್ಣವಾದಂತಹ ಸಮಾಜದೊಳಗೆ ಭಾಗಿಯಾಗಿ ಅದನ್ನೆಲ್ಲರಿಗೆ ತಿಳಿಪಡಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶರಣ ಬಂಧು ಭಗಿನಿಯರಿಗೆ ನಾವು ಸ್ವಾಗತ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಈ ಶೂನ್ಯ ಸಂಪಾದನೆಯ ಮುಂದುವರೆದ ಭಾಗ ಮತ್ತು ಅದರೊಳಗ ಮತ್ತೇನಾದರೂ ಸಾಧನೆಯ ಹಾದಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಅಂಶಗಳಿರ್ತಾವು ಅಥವಾ ಅದಕ್ಕೆ ಕೆಲವೊಂದಿಷ್ಟು ದೃಷ್ಟಾಂತಗಳಿರ್ತಾವು. ನಿನ್ನೆ ತಪೋಭೂಮಿಯಲ್ಲಿರ್ತಕ್ಕಂಥ ತಪಸ್ವಿಗಳಾದಂತಹ ಕುಮಾರಸ್ವಾಮಿಗಳ ಒಂದು ವಿಷಯವನ್ನ ನಿನ್ನೆ ಹೇಳೋದು. ಹಂಗ ಇಂಥ ಒಂದು ತಪಸ್ವಿಗಳ ಅಥವಾ ದಾರ್ಶನಿಕರ ಶರಣರ ಸಂತರ ಇಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಒಂದು ಸಂದರ್ಭಕ್ಕೆ ಬಂದಾಗ ಅವರನ್ನ ನೆನಪು ಮಾಡಿಕೊಳ್ಳುವುದು, ಅವುಗಳನ್ನ ನಮ್ಮೆಲ್ಲರಿಗೆ ತಿಳಿಪಡಿಸುವ ಕೆಲಸ ಇಲ್ಲಿ ನಡೀತಾ ಇರ್ತದ. ನಡೀಲಿ ಅಂತ ಹೇಳಿ ನಾನು ಅಣ್ಣವರಲ್ಲಿ ವಿನಂತಿ ಮಾಡಿಕೊಂಡು ಈಗ ಶೂನ್ಯ ಸಂಪಾದನೆಯ ಮುಂದುವರಿದ ಅನುಭವ ಚಿಂತನವನ್ನು ಅವರು ಮಾಡಬೇಕು. ಆಮೇಲೆ ಈ ಅನುಭವ ಚಿಂತನೆಯಲ್ಲಿ ಎಲ್ಲರೂ ತಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡಿಕೊಂಡು ಈ ಚಿಂತನೆಯಲ್ಲಿ
ಸೌಭಾಗ್ಯ ಆಗಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು, ಸ್ವಾಗತ ಸುಸ್ವಾಗತ. ಗುರುವೇ ಸರ್ವಲೋಕಾನಾಂ ವಿಸ್ತಜೇ ಭವರೋಗಿಣಾಂ ನಿಧಯೇ ಸರ್ವಧ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹ ಯಶ ಸಾನ್ನಿಧ್ಯ ಮಾತ್ರೆ ಚಿದಾನಂದಾಯತೆ ತನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯಪಾದ ವ್ಯೋಮಮೂರ್ತಿ ನಿರಂಜನ ಶರಣ ಅಷ್ಟಾಂಗ ಯೋಗದಲ್ಲಿ ಬಂದಿದ್ದ ತಾರಕ ರಮಣಸ್ಕ ಸಾಂಖ್ಯವನ್ನ ಮೀರಿರುವ ಶಿವಯೋಗದ ನೆಲೆಯಲ್ಲಿ ನೆಲೆನಿಂತಹ ವ್ಯೋಮಕಾಯನಾಗಿರುವ ಸದಾ ವಿದ್ಯಮಾನನಾಗಿರುವ ಅಲ್ಲಮ ಪ್ರಭುದೇವರ ಶ್ರೀಪಾದಗಳನ್ನ ಧಾರಣ ಮಾಡಿಕೊಂಡು ತತ್ಸ್ವರೂಪರೆಯಾಗಿರ್ತಕ್ಕಂತಹ ಮಹಾಯೋಗಿ ಶಿವಯೋಗಿ ಭಕ್ತಿಮಾತಾರಿ ಶ್ರೀ ಸಿದ್ಧರಾಮರ ಶ್ರೀಪಾದಗಳನ್ನ ಎನ್ನ ಹೃದಯದಲ್ಲಿ ಧರಿಸಿ ಅವರ ಒಂದು ಕೃಪಾಬಲದಿಂದ ನಡೆಯುವಂತಹ ಈ ಶೂನ್ಯ ಸಂಪಾದನೆಯ ಚಿಂತನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸುಜಾತ ಅಮ್ಮನವರನ್ನೇ ಮೊದಲು ಮಾಡಿಕೊಂಡು ನಮ್ಮ ನಾಡಿನ ಸಮಸ್ತ ವಿದ್ವಾಂಸರೆಲ್ಲ ಇರ್ತಿದ್ದೀವಿ. ಅನೇಕ ಹಿರಿಯರಿದ್ದಾರ, ಲೇಖಕರಿದ್ದಾರ, ತಪಸ್ವಿಗಳಿದ್ದಾರ, ಯೋಗಿಗಳಿದ್ದಾರ. ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಅಲ್ಲಮ ಪ್ರಭುದೇವರ ಒಂದು ವೈಭವ ಇದು ಶೂನ್ಯ ಸಂಪಾದನೆ ಅಂತಂದ್ರೆ ಅವರ ಸಾಧನೆಯನ್ನ ತಿಳಿಸಿಕೊಟ್ಟು ಸಿದ್ಧಾವಸ್ಥೆಯನ್ನು ಪ್ರಾಪ್ತಿಯಾದ ನಂತರ ಲೋಕ ಕಲ್ಯಾಣಕ್ಕಾಗಿ ಅಲ್ಲಮರು ಜಲಜಂಗಮರಾಗಿ ಇಲ್ಲಿಂದಲ್ಲೇ ಅಲ್ಲಿಂದಲ್ಲೇ ಸುಳಿದಾಡ್ತಾ ಸುಡಲಾಪುರಕ್ಕೆ ಬಂದಾಗ ಆ ಸುಡಲಾಪುರದಲ್ಲೇ ಸಿದ್ಧರಾಮರಿಗೆ ಮತ್ತು ಅವರಿಗೆ ಒಂದು ಜ್ಞಾನ ಸಂವಾದ ನಡೆದಿದೆ. ಈ ಜ್ಞಾನ ಸಂವಾದದಲ್ಲಿ ನಾವು ನಿನ್ನೆ ಶಿವಯೋಗದ ಯೋಗ ಮತ್ತು ಶಿವಯೋಗ, ಆ ಯೋಗದ ಲಕ್ಷಣ ಏನು, ಯೋಗದ ಸ್ವರೂಪ ಏನು, ನಿಜವಾದ ಯೋಗ ಅಂತಕ್ಕಂಥದ್ದು ಅನ್ನೋದನ್ನ ಮಹಾಯೋಗಿಗಳಾಗಿರ್ತಕ್ಕಂತಹ ಸ್ವತಃ ಅದನ್ನು ಅನುಭವಿಸಿದಂಥವರು. ಬರೇ ಇದು ಕಪೋಲ ಕಲ್ಪಿತಲ್ಲ, ಅದನ್ನು ಸ್ವತಃ ಅನುಭವಿಸೇ ಯೋಗ ಅಂತಂದ್ರೆ ಇದಕ್ಕೆ ಅಂತಾರೆ. ಯೋಗದ ಡೆಫಿನೇಷನ್ ಇರ್ತದೆ. ಯೋಗ ಅಂದ್ರೆ ಹೀಗೆ ಇರುತ್ತದು, ಶಿವಯೋಗ ಅಂದ್ರೆ ಹೀಗೆ ಇರ್ತದ. ಇದನ್ನು ಸಾಧಿಸಿದವರಿಗೆ ಸ್ವತಂತ್ರ ಧೀರ ಅಂತ ಹೇಳ್ತಾರೆ ಅಂತೇಳಿ ಈ ವಚನವನ್ನು ನಾವು ದಿನೇ ದಿನ ಚಿಂತನೆಯನ್ನ ಮಾಡಿದ್ವಿ. ಈ ವಚನವನ್ನ ಕೇಳಿದ ಬಳಿಕ ಸಿದ್ಧರಾಮ ಹೇಳ್ತಾರೆ, ಇಲ್ಲಿಯೂ ಕೂಡ ನೋಡ್ರಿ ಅವರು ಸರ್ವ ಸಮರ್ಪಣಾ ಭಾವ ಎಷ್ಟು ವ್ಯಕ್ತ ಆಗ್ತದಂತಂದ್ರೆ ಸಿದ್ಧರಾಮ ಶರಣರು ಹೇಳ್ತಾರ, ಯೋಗದ ಮೂಲಕ ನಾನೆಂತ ಬಲ್ಲೆನಯ್ಯ. ಈ ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುದಲ್ಲದೆ ಶಿವಶಕ್ತಿ ವಿಯೋಗವಪ್ಪ ಯೋಗವಿಲ್ಲವಯ್ಯ. ಹೃದಯ ಕಮಲದೊಳಗೆ ಭ್ರಮಿಸದೆ ಇಪ್ಪಾತ ನೀನೇ ಎಲ್ಲವೇ. ನಿನಗೆ ಬೇರೆ ಸ್ವತಂತ್ರವಿಲ್ಲ ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿನ್ನಿನ ದಿನ ಈ ಯೋಗದ ಲಕ್ಷಣವನ್ನ ಸ್ವತಃ ಪ್ರಭುದೇವರೇ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ ಅವರು ಹೃದಯ ಕಮಲದ ಪತ್ರದಲ್ಲಿ ಭ್ರಮಿಸುವವನ ಕಲೆಯಲ್ಲದೆ, ಅಂದ್ರೆ ಹೃದಯ ಕಮಲದ ಏನಷ್ಟು ದಳಗಳಿದ್ದಾವಲ್ಲ ಅಷ್ಟದಳಗಳಲ್ಲಿಯೇ ಭ್ರಮಿಸುವಂತ ಜೀವನಲ್ಲ. ಭ್ರಮಿಸುವವನ ಅಂತಂದ್ರೆ ಅಲ್ಲಿ ಚಲಿಸುವ
ಜೀವಿಸುವಂತವ ಜೀವ. ಆ ಜೀವನನ್ನ ಆ ಪತ್ರದಿಂದ ಹಿಂದೆ ಸರಿಸಿ 6 ಚಕ್ರದಲ್ಲಿರ್ತಕ್ಕಂತಹ 52 ಅಕ್ಷರಗಳ ಲಿಪಿಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ಅಧಿದೇವತೆಗಳನ್ನ, ಅಲ್ಲಿರ್ತಕ್ಕಂಥ ಯೋಗಿನಿಯರನ್ನ, ಅವರೆಲ್ಲರನ್ನ ನೋಡಿ ನೋಡಿ 6 ಚಕ್ರಗಳನ್ನ ದಾಟಿ ಮಣಿಮಾಣ ಅಂತಂದ್ರೆ ಬ್ರಹ್ಮರಂಧ್ರ ಸ್ಥಳದಲ್ಲಿ ನೆಲೆಸಿದ ಅಂತಂದ್ರೆ ಅದಕ್ಕೆ ಯೋಗ ಅಂತೇಳಿ ಯೋಗದ ವ್ಯಾಖ್ಯಾನವನ್ನ ಪ್ರಭುದೇವರು ಮಾಡಿದ್ರು. ಇಲ್ಲಿ ಏನ್ ಹೇಳ್ತಾರಂತಂದ್ರೆ ಸಿದ್ದರಾಮ ಶಿವಯೋಗಿಗಳು ಯೋಗದ ವ್ಯಾಖ್ಯಾನವನ್ನು ಮಾಡ್ತಾರೆ. ಯೋಗ ಅಂತ ಎದಕ್ಕಂತಾರ? ಮೊದಲೇ ಮಾತು ನೋಡಿರೋದು ಯೋಗದ ಹೊಲವ ನಾನೆತ್ತ ಬಲ್ಲೆನಯ್ಯ. ಹೊಲವ ಅಂತಂದ್ರೆ ಪಥ, ದಾರಿ. ಈ ಯೋಗದ ದಾರಿ ಏನದ ನೋಡ್ರಿ, ಯೋಗದ ಮಾರ್ಗ, ಯೋಗದ ಪಥ. ಈ ಯೋಗದ ಪಥವನ್ನ ನಾನೆತ್ತ ಬಲ್ಲೆನಯ್ಯ, ನನಗೇನ್ ಕೊಡ್ತದ ಅದು ಯೋಗದ ದಾರಿ. ಅದನ್ನ ನಾನು ಸಾಧಿಸಿದ್ದೀನಿ ಅಂತ ಹೇಳಕತ್ತಿಲ್ಲ ಅವರು. ಸ್ವತಃ ಅಲ್ಲಮ್ಮ ಪ್ರಭುದೇವರೇ ಸಿದ್ಧ ಮಾಡಿ ತೋರಿಸ್ತಾರ ಅವರು. ಗುಹೇಶ್ವರ ಲಿಂಗದಲ್ಲಿ ನೀನು ಸ್ವತಂತ್ರ ಧೀರನೆಂಬುದು ಕಾಲ ಬಂದಿತ್ತು ಕಾಣ ಸಿದ್ದರಾಮಯ್ಯ ಅಂತ ಸ್ವತಃ ಅಲ್ಲಮ್ಮ ಪ್ರಭುದೇವರೇ ಅವ್ರು ಏನನ್ನ ಸಾಧಿಸಿದಾರ ಅನ್ನೋದನ್ನ ವಿವರಣೆ ಕೊಟ್ಟಾರೆ. ಈಗ ಅವರು ತಮ್ಮ ಸರ್ವ ಸಮರ್ಪಣಾ ಭಾವ ಹೆಂಗ್ ವ್ಯಕ್ತ ಆಗ್ತದ ಅಂತಂದ್ರೆ, ಸ್ವಾಮಿ ನೀವು ಹೇಳಕತ್ತೀರಿ ಯೋಗದ ವಿವರಣೆಯನ್ನ, ಈ ಯೋಗದ ಮಾರ್ಗವನ್ನ ನಾ ಇಲ್ಲಿ ಬಲ್ಲಿದ್ದೀನಿ ಅಂತ ಹೇಳಿ ಯೋಗದ ವ್ಯಾಖ್ಯಾನವನ್ನ ಮಾಡ್ತಾರ. ಯೋಗ ಅಂತ ಕನಸಪ್ಪ, ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುವುದು ಅಲ್ಲದೆ. ಯೋಗ ಯೋಗ ಅಂತ ಎದಕ್ಕಂತಾರ? ಯೋಗ ಅಂತಂದ್ರೆ ಶಿವಶಕ್ತಿ ಸಂಪುಟ. ರಾಮೇಶ್ವರ ಶಂಕರ ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುದಲ್ಲದೆ. ಶಿವಶಕ್ತಿ ವಿಯೋಗವಪ್ಪ ಯೋಗವಿಲ್ಲವಯ್ಯ. ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. ಶಿವಶಕ್ತಿ ಸಂಪುಟ ಅಂತಂದ್ರೆ ಏನು, ಶಿವಶಕ್ತಿ ವಿಯೋಗ ಅಂದ್ರೆ ಏನು? ಯೋಗ ಅಂತ ಎದಕ್ಕಂತಾರ ಅವರು? ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುವುದು, ಇದು ಯೋಗದ ಡೆಫಿನೇಷನ್. ಸಿದ್ದರಾಮ ಶಿವಯೋಗಿಗಳು ಹೇಳುವಂತ ಯೋಗದ ವ್ಯಾಖ್ಯಾನ ಯಾವ್ದಪ್ಪ ಅಂತಂದ್ರೆ, ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುವುದು. ಶಿವ ಮತ್ತು ಶಕ್ತಿ ಇವೆರಡರ ಸಂಪುಟ ಅಂತಂದ್ರೆ ಸಂಯೋಗ. ಶಿವಶಕ್ತಿಯರ ಸಂಯೋಗಕ್ಕೆ ಯೋಗ ಅಂತ. ಶಿವ ಮತ್ತು ಶಕ್ತಿ ಇವರು ಕೂಡ ಇದ್ದಾರೋ ಭಿನ್ನ ಭಿನ್ನವಾಗಿದ್ದಾರೋ ಅಂತ ಕೇಳಿದ, ಶಕ್ತಿ ಮೂಲಾಧಾರದಲ್ಲೇ ಸ್ಥಿತವಾಗಿದೆ, ಅದಕ್ಕೆ ಕುಲಕುಂಡಲಿನಿ ಅಂತ ಕರೀತಾರೆ. ಶಿವ ಬ್ರಹ್ಮರಂಧ್ರದಲ್ಲಿ ನೆಲೆಸ್ಯಾನ, ಈಕೆಗೆ ಕುಲ ಅಂತ ಕರೀತಾರ, ಅವನಿಗೆ ಅಕುಲ ಅಂತ ಕರೀತಾರೆ. ಅಕುಲ ಅಂತಂದ್ರ ಅಲ್ಲಿ ಏನೂ ಇಲ್ಲ, ನಿಷ್ಕ್ರಿಯ, ನಿರಂಜನ, ನಿರವಯವ, ನಿತ್ಯ ತೃಪ್ತ, ಅಕುಲ ಸ್ವರೂಪವಾದಂತಹ ಯಾರು? ಶಿವ. ಶಕ್ತಿ ನೆಲೆಸಿರೋದೆಲ್ಲೇ? ಮೂಲಾಧಾರದಲ್ಲೇ, ಕುಲಕುಂಡಲಿನಿಯಾಗಿ. ಕುಲಕುಂಡಲಿನಿ ಅಂತ ಯಾರಿಗೆ ಕರೀತಾರ? ಮೂಲಾಧಾರದಲ್ಲಿ ನೆಲೆಸಿರ್ತಕ್ಕಂಥ ಕುಂಡಲಿನಿ ಶಕ್ತಿ. ಈ ಕುಂಡಲಿನಿ ಶಕ್ತಿ ಶಿವಯೋಗದ ಮೂಲಕವಾಗಿ, ಏನು ಶಿವಯೋಗ ಸಾಧನ ಅಲ್ಲ, ಆ ಶಿವಯೋಗ ಸಾಧನೆಯ ಮೂಲಕವಾಗಿ ಆ ಕುಂಡಲಿನಿ ಶಕ್ತಿ ಒಂದೊಂದು ಚಕ್ರಗಳನ್ನ ಭೇದಿಸಿ ಭೇದಿಸಿ ಮೇಲೆ 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 ಸಾಗಿ ಅಕುಲನಾಗಿರ್ತಕ್ಕಂಥ ಶಿವನಲ್ಲೇ ಬರೀತಾರೆ. ಅದಕ್ಕೆ ಶಿವಶಕ್ತಿ ಸಂಪುಟ ಅಂತ ಕರೀತಾರೆ. ಇದು ನಡೀತದೆ. ಆ ಶಕ್ತಿ ಮೇಲೆ ಬಂದು ಶಿವನೊಡನೆ ಏಕತ್ವ ಹೊಂದ್ತಾರೆ. ಸಿದ್ದರಾಮ ಶರಣರು ಹೇಳೋದು ಯೋಗ ಅಂತ ಎದಕ್ಕಂತಾರ? ಯೋಗ ಅಂತಂದ್ರೆ ಶಿವಶಕ್ತಿ ಸಂಪುಟವಾಗಿಪ್ಪುವುದು ಯೋಗ ಅಂತಾರೆ. ಅಲ್ಲದೆ
ಇದನ್ನು ಬಿಟ್ಟು ಶಿವಶಕ್ತಿ ವಿಯೋಗವಪ್ಪ ಯೋಗವಿಲ್ಲಯ್ಯ. ಇದನ್ನು ಬಿಟ್ಟು ಶಿವಶಕ್ತಿಗಳ ವಿಯೋಗ ಏನಕ್ಕಿಲ್ಲ, ಅದಕ್ಕೆ ಯೋಗ ಅಂತ ಅನ್ನೋದಿಲ್ಲ. ಶಿವಶಕ್ತಿಯ ಸಂಪುಟಕ್ಕ ಯೋಗ ಅಂತ ಕರೀತಾರೆ. ಇನ್ನು ಎರಡನೇ ಮಾತನ್ನ ಹೇಳಿದ್ರಲ್ಲ ಅಲ್ಲಿ, ಇದು ಸ್ವಲ್ಪ ಲಕ್ಷ್ಯ ಕೊಡುವಂತ ಮಾತು. ಎರಡನೇ ಮಾತು ಏನ್ ಹೇಳಿದ್ರಲ್ಲೇ, ಹೃದಯ ಕಮಲದ ಪತ್ರದಲ್ಲೇ ಭ್ರಮಿಸುವವನ ಕಳೆದಲ್ಲದೆ ಶಬ್ದಿತ್ತಲ್ಲೇ ಪ್ರಭುದೇವರು ಹೇಳಿದ್ರು, ನಾವು ನಿನ್ನ ನೋಡೇವಿ. ಈಗ ಅದೇ ಮಾತನ್ನ ಇಲ್ಲೇ ಪ್ರಯೋಗ ಮಾಡ್ತಾರೆ ನೋಡ್ರಿ ಸಿದ್ದರಾಮರು. ಹೃದಯ ಕಮಲದೊಳಗೆ ಭ್ರಮಿಸದೆ ಇಪ್ಪಾತ ನೀನೇ ಎಲ್ಲದೆ. ಅಂದ್ರೆ ಅವ್ರು ಏನ್ ಹೇಳಿದ್ರಲ್ಲ, 52 ಅಕ್ಷರ ಲಿಪಿಯ ನೋಡಿ 6 ನೆಲೆಯ ಮೇಲಿಪ್ಪ ಮನೆ ಮಾಡಿದೊಳಗೆ ಇರಬಲ್ಲರೆ ಅಂತಂದ್ರೆ ಇದಕ್ಕೆ ಶಿವಶಕ್ತಿ ಸಂಪುಟ ಅಂತಾರೆ. ಶಿವಶಕ್ತಿ ಸಂಪುಟ ಅಂದ್ರೆ ಬೇರೆ ಅಲ್ಲ, ಇದೇ ಆ ಜೀವ ಆ ಪತ್ರವನ್ನು ಬಿಟ್ಟು ಮನಸ್ಸನ್ನ ಸಂಚಾರಿಯಾಗಿ ಮಾಡಿಕೊಂಡು ಜೀವ ಸಂಚಾರ ಮಾಡಬೇಕಾದ್ರ ಆ ತಿರುಗಾಡಕ್ಕೊಂದು ರಥ ಬೇಕು. ಆ ರಥ ಯಾವುದಂದ್ರೆ ಮನಸ್ಸು, ಅಂತಃಕರಣ ಅಂತನ್ರಿ. ಆ ಅಂತಃಕರಣವನ್ನ ರಥವನ್ನಾಗಿ ಮಾಡಿಕೊಂಡು ಜೀವ ತಿರುಗಾಡ್ತಾನ. ಎಲ್ಲಿ ಸಂಚಾರ ಮಾಡಕತ್ತಾನ? ಈ ನಮ್ಮ ಹೃದಯ ಕಮಲದ ಪತ್ರಗಳಲ್ಲಿ, ಅಂದ್ರೆ ಒಂದೊಂದು ದಳಕ್ಕ ಜೀವ ಸಂಚಾರ ಮಾಡ್ತಾನ. ಸಾಧಕ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಜೀವನನ್ನ ಹಿಂದೆ ಸರಿಸಿ ಮೂಲಾಧಾರದಿಂದ ಒಂದೊಂದು ಚಕ್ರಗಳನ್ನು ದಾಟ್ತಾ ಬ್ರಹ್ಮರಂಧ್ರದಲ್ಲಿ ಬಂದು ನೆಲೆ ನಿಲ್ಲಿಸೋದು. ಇದು ಯೋಗ. ಯಾರು ಹೇಳಿದ್ದನ್ನ? ಅಲ್ಲಮ್ಮ ಪ್ರಭುದೇವರು ಹೇಳಿದ್ರು. ಅದನ್ನು ಒಂದೇ ವಾಕ್ಯದಲ್ಲೇ ಈಗ ಇವರು ಮುಗಿಸಿದ್ರು. ಇದೇ ವಾಕ್ಯನೇ ಒಂದೇ ವಾಕ್ಯ. ಯೋಗ ಶಿವಶಕ್ತಿ ಸಂಪೂರ್ಣವಾಗಿರುವುದು ಅಲ್ಲದೆ ಶಿವಶಕ್ತಿ ವಿಯೋಗವಪ್ಪ ಯೋಗವಿಲ್ಲಯ್ಯ. ಇದು ಹೇಳಿ ಇನ್ನೊಂದು ಮಾತನ್ನು ಬಳಸ್ತಾರೆ ನೋಡ್ರಿ, ಬಹಳ ಚಂದದದು. ಹೃದಯ ಕಮಲದೊಳಗೆ ಭ್ರಮಿಸದೆ ಇಪ್ಪಾತ. ಏನ್ ಹೃದಯ ಕಮಲದಲ್ಲ, ಆ ಹೃದಯ ಕಮಲದಲ್ಲೇ ಭ್ರಮಿಸದೆ ಅಂದ್ರೆ ಸುತ್ತಾಡದೆ ಇರುವಾಗ ಯಾರು? ನಾನಲ್ಲವ. ಯಾರವ? ನೀನೇ. ಹೇ ಪರಮಾತ್ಮ, ಅಲ್ಲಿದ್ದವನು ಕೂಡ ನೀನೆ. ಇದಕ್ಕೆ ಸರ್ವ ಸಮರ್ಪಣ ಅಂತಾರೆ. ಜೀವನನ್ನು ಕೂಡ ಪ್ರಭುದೇವರ ಪಾದಕಲ್ಲಿದ್ದ. ಇಲ್ಲ ಅಲ್ಲಿ ಸಂಚಾರ ಮಾಡುವವ ಯಾರಪ್ಪ? ಹೃದಯ ಕಮಲದೊಳಗ ಭ್ರಮಿಸದೆ ಈ 52 ಅಕ್ಷರಗಳ ಲಿಪಿಯನ್ನ ನೋಡಿ 6 ನೆಲೆಯ ಮೇಲಿರುವಂತ ಮನೆ ಮಾಡದೊಳಗೆ ಇರುವಾಗ ಅವ ಯಾರು? ಹೇ ಪ್ರಭುವೇ, ಅವನಿಗ ನೀನಲ್ಲದೆ ನನಗೆ ಬೇರೆ ಸ್ವತಂತ್ರವಿಲ್ಲ ಕೇಳ ಸಿದ್ಧ ಮಲ್ಲಿಕಾರ್ಜುನ. ನಿನ್ನ ಬಿಟ್ಟು ನನಗೆ ಬೇರೆ ಸ್ವತಂತ್ರತ ಅನ್ನೋದು ಇಲ್ಲ ಅಂತ ಸ್ವಲ್ಪ ಈ ಶಿವಶಕ್ತಿ ಸಂಪುಟ ಅಂತ ಕೆದಕಂತಾರಂತಂದ್ರ ಅದು ಏನಾರೇ ಆಗ್ತದ. ಶಿವಯೋಗ ಅಂತ ಕೆದಕಂತಾರ. 1-2-3 ಮಾತುಗಳನ್ನ ನಾವು ಸುಮ್ಮನೆ ಪರಿಚಯಾತ್ಮಕವಾಗಿ ನಾನು ಮುಂದೆ ಹೇಳಾವದೇನೆ. ಸಂಪೂರ್ಣ ವಿವರಣೆಯನ್ನ, ಶಿವಯೋಗದ ಸಂಪೂರ್ಣ ವಿವರಣೆ ಸ್ವಲ್ಪ ಪರಿಚಯ ಇರುತ್ತೆ ನಮಗೆ. ಯೋಗಗಳು ಮುಖ್ಯವಾಗಿ 4 ಇದ್ದಾವೆ ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ. ಒಂದು ಮಂತ್ರಯೋಗ, 2ನೇದು ಲಯಯೋಗ, 3ನೇದು ಹಠಯೋಗ, 4ನೇದು ರಾಜಯೋಗ. ಈ 5ನೇದು ಶಿವಯೋಗದಲ್ಲ. ಈ ಶಿವಯೋಗ ರಾಜಯೋಗದಕ್ಕಿಂತಲೂ ಮೇಲಿರುವಂತದ್ದು. ಅದು ಶಿವಯೋಗ. ಮಂತ್ರದ್ವಾರ ಶಿವನನ್ನ ತೆರೆಯುವುದು ಮಂತ್ರಯೋಗ. ನಾಗ ಬಿಂದುವಿನಲ್ಲೇ ಮನಸ್ಸನ್ನ ಲಯ ಮಾಡುವುದು ಲಯಯೋಗ. ಯಮನಿಯಮಾದಿ ಅಷ್ಟಾಂಗ ದ್ವಾರ ಸಮಾಧಿ ಸ್ಥಿತಿ ಮುದ್ರಾ ಕರಣಗಳಂತ ಬರ್ತವೆ. ಅದರ ಮೂಲಕವಾಗಿ ಮನಸ್ಸನ್ನ ಸ್ಥಿರ ಮಾಡುವುದು ಹಠಯೋಗ. ಸಾಕ್ಯ, ತಾರಕ, ಅಮನಸ್ಕ ಅಂತಕ್ಕಂಥ 3 ತಾರೆ ಅಂದ್ರೆ ಪೂರ್ವ ತಾರ, ಮಧ್ಯ ತಾರ, ಉತ್ತರ ತಾರ ಅಂತ ಕರೀತಾರೆ. ಈ 3 ತಾರೆಗಳ ಮೂಲಕವಾಗಿ ಸಾಧಿಸುವಂಥದ್ದು ರಾಜಯೋಗ.
ಏನನ್ನ ನಿಜಗುಣರನ್ನ ನಿಜಗುಣರು ಹೆಂಗ್ ಹೇಳ್ಯಾರಲ್ಲ ಅದೇ ರೀತಿಯಾಗಿ ಅವರು ವ್ಯಾಖ್ಯಾನವನ್ನ ಮಾಡ್ಯಾರ. ಯಾವುದು ಪದಗಳ ವ್ಯತ್ಯಾಸ ಇಲ್ಲದ ನಿಜಗುಣ ಶಿವಯೋಗಿಗಳು ಏನ್ ಹೇಳ್ಯಾರ, ಷಣ್ಮುಖ ಶಿವಯೋಗಿಗಳು ಒಂದು ಅಕ್ಷರವನ್ನು ಬದಲಾಯಿಸಿಲ್ಲ. ಇದು ವಿಚಿತ್ರ. ಇದು ಒಂದು ಅಕ್ಷರವನ್ನು ಬದಲಾಯಿಸಲಾರದೆ ಯಥಾವತ್ತಾಗಿ ಏನು ನಿಜಗುಣ ಶಿವಯೋಗಿಗಳು ಹೇಳ್ಯಾರ ಅದನ್ನ ಇವರು ಬರೀತಾರೆ. ಷಣ್ಮುಖ ಶಿವಯೋಗಿಗಳು ಹಿಂದಲ್ಲಮ್ಮ ಪ್ರಭುದೇವರು ಹೇಳ್ಯಾರ, ಆ ಮಾತು ಬೇರೆ. ಅದನ್ನ ಸರ್ಪಭೂಷಣ ಶಿವಯೋಗಿಗಳು, ಆನಂತರ ಮುಪ್ಪಿನ ಶಿರಕ್ಷರಿಯವರು, ಮಹಾಲಿಂಗರಂಗರು, ಇವರೆಲ್ಲರೂ ಇದ್ರ ವಿವರಣೆಯನ್ನು ಯಥಾವತ್ತಾಗಿ ಕೊಟ್ಟಾರ. ನಾವು ಸಂಕ್ಷಿಪ್ತವಾಗಿ ಯೋಗವನ್ನು ತಿಳ್ಕೋಬೇಕಾದ್ರ ಯೋಗ 5. ಒಂದು ಮಂತ್ರ ಯೋಗ, ಎರಡನೇದು ಲಯ ಯೋಗ, ಮೂರನೇದು ಹಠಯೋಗ, ನಾಲ್ಕನೇದು ರಾಜಯೋಗ, ಐದನೇದು ಶಿವಯೋಗ. ಮಂತ್ರ ಯೋಗ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ ನಿಜಗೊಂಡ್ರ ಆಧಾರ ಇಟ್ಕೊಂಡು ಹೇಳ್ತಾರೆ. ನನಗೆ 1, 2, 6, 8 ವರ್ಣದ ಮನುಗಳ ಛಂದವನರಿದು ಎಳೆಸಿದುದನ್ನು ಕುಂದರೇ ಎತ್ತಿಸುತ್ತಿರಲು ಮಂತ್ರಯೋಗವಿದೆಂದು ಪೇಳುವರು ಸಂಯಮಿಗಳು ಅಂತ ಮಂತ್ರಯೋಗಕ್ಕೆ ವ್ಯಾಖ್ಯಾನ ಮಾಡ್ತಾ ನಿಜಗಳು. ಅಂದ್ರ 1, 2, 6, 8 ವರ್ಣದ ಮನುಗಳ ಅಂದ್ರೆ ಏಕಾಕ್ಷರ ಮಂತ್ರ, 2 ಅಕ್ಷರ ಮಂತ್ರ, 6 ಅಕ್ಷರ ಮಂತ್ರ, 8 ಅಕ್ಷರ ಮಂತ್ರದ ಮನುಗಳ ಅಂದ್ರೆ ಮಂತ್ರಗಳ ಛಂದವನದಿದು. ಅದು ಪ್ರತಿಯೊಂದು ಮಂತ್ರಕ್ಕ ಋಷಿ, ಛಂದಸ್ಸು, ಅಧಿದೇವತಾ, ಕೀಲಕ, ಬೀಜ, ಅಂಗನ್ಯಾಸ, ಕರನ್ಯಾಸ ಎಲ್ಲ ಇರ್ತದೆ. ಇದಕ್ಕೆ ಛಂದಸ್ಸು ಅಂತ ಕರೀತಾರೆ. ಯಾವುದೇ ಒಂದು ಮಂತ್ರ ಈಗ ಷಡಕ್ಷರ ಮಂತ್ರದಂತ ಇಟ್ಕೊಂಡು ನಾವು ಈಗ ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳಕತ್ತೇವೆ ಅಂತಂದ್ರೂ ಆ ಮಂತ್ರಕ್ಕ ಅಕ್ಷಶ್ರೀ ಷಡಕ್ಷರ ಮಹಾಮಂತ್ರಶ್ಯ ವಾಮದೇವ ಋಷಿ, ಅದಕ್ಕೆ ಋಷಿಗಳಿದ್ದಾರೆ. ಸಂತಿ ಛಂದ ಶ್ರೀ ಸದಾಶಿವೋ ದೇವತಾ, ಓಂ ಬೀಜಂ ಉಮಾಶಕ್ತಿ, ಉದಾತ್ತ ಸ್ವರ, ಉದಾತ್ತ ಅನುದ್ವಾತ್ತ ಸ್ವರಿತ ಅಂತ ಸ್ವರಗಳನ್ನು ಇದ್ದಾವ. ಅದರೊಳಗೆ ಉದಾತ್ತ ಸ್ವರ ಶ್ವೇತವರ್ಣ ಸದಾಶಿವ ಪ್ರೀತ್ಯರ್ಥೆ ಜಪೇ ವಿನಿಯೋಗ. ಅದಕ್ಕೊಂದು ಪದ್ಧತಿ ಅದು. ಇದನ್ನ ಸರಿಯಾಗಿ ತಿಳ್ಕೊತಿರ್ಬೇಕು. ಯಾವುದೇ ಮಂತ್ರದಲ್ಲಿ ಅದು ಆ ಮಂತ್ರದ ಋಷಿ ಯಾರು, ಮಂತ್ರದ ಛಂದಸ್ಸೇನು, ಮಂತ್ರ ಹೇಳಬೇಕಾದ ಸ್ವರ ಹೇಗಿರಬೇಕು, ಮಂತ್ರದ ಅಧಿದೇವತೆ ಯಾರು, ಮಂತ್ರದ ಬೀಜ ಏನು, ಮಂತ್ರಕ್ಕೆ ಕೀಲಕ ಏನು, ಇದೆಲ್ಲವನ್ನ ಅದಕ್ಕೆ ಅಂಗನ್ಯಾಸ ಕರನ್ಯಾಸ ತಿಳ್ಕೊಂಡು ಅದನ್ನು ಜಪಿಸಿದ್ರ ಅದಕ್ಕೆ ಮಂತ್ರ ಯೋಗ ಅಂತ ಕರೀತಾರೆ. ಎರಡನೇದು ಲಯಯೋಗ ಅಂತಕ್ಕಂಥಪ್ಪ ಅಂತಂದ್ರೆ ನಾದದ ನಿಜದೊಳಾಗ ಬಿಂದುವಿನ ರಮ್ಯವಾದ ರೂಪಿನೊಳಾಗ ನಾದದ ನಿಜ ಅಂದ್ರ ಓಂಕಾರ ಪ್ರಣವನಾದ ಅನಾಹತ ನಾದಗಳಂತದವ. ಆಹತನಾದ ಮತ್ತು ಅನಾಹತನಾದ ಅಂತೇಳಿ ನಾದದಲ್ಲಿ 2 ಪ್ರಕಾರ. ಆಹತನಾದ ಅಂತಂದ್ರೆ 2 ವಸ್ತುಗಳ ಸಂಘಟನೆಯಿಂದ ಏನ ನಾದ ಬರ್ತದೆ ಅದಕ್ಕೆ ಆಹತನಾದ ಅಂತ ಕರೀತಾರೆ. ಈ ನಾವೆರಡು ಚಪ್ಪಾಳೆ ಹೊಡಿಬೇಕಾದ್ರೆ 2 ವಸ್ತು ಸಂಘಟನೆ ಆಗಬೇಕು. ಮೃದಂಗ ಬಾರಿಸ್ಬೇಕಾದ್ರೆ, ವೀಣಾ ಬಾರಿಸ್ಬೇಕಾದ್ರೆ ಇವೆಲ್ಲವೂ ಆಹತನಾದ. ಅನಾಹತನಾದ ಅಂತಂದ್ರ ಯಾವ ಸಂಘಟನೆ ಇಲ್ಲದೆ ಬರುವಂತ ನಾದ, ಅದಕ್ಕೆ ಅನಾಹತನಾದ ಅಂತ ಕರೀತಾರ. ಆ ಅನಾಹತನಾದ 10 ಪ್ರಕಾರದ. ಆ 10 ಪ್ರಕಾರದ ನಾದಗಳನ್ನ ಕೇಳಿದ ನಂತರ ಓಂಕಾರ ಪ್ರಣವನಾದ ಪ್ರಕಟಾಗುತ್ತೆ. ದಶವಿಧ ನಾದದ ನಂತರ ಬರೋದು ಓಂಕಾರ. ಅದು ನಾದದ ನಿಜ. ಆ ನಾದದ ನಿಜದಲ್ಲಾಗಲಿ ಬಿಂದುವಿನ ರಮ್ಯವಾದ ರೂಪಿನೊಳಾಗಲಿ ಆ ನಾದ ಅದು ಪ್ರಕಾಶ ರೂಪವನ್ನು ಧಾರಣ ಮಾಡ್ತದೆ. ಅದಕ್ಕೆ ಬಿಂದು ಅಂತ ಕರೀತಾರ. ಆ ಬಿಂದುವಿನ ರಮ್ಯವಾದ ಅತ್ಯಂತ ಶರಣರ ಪದ ಬಳಸಿದ್ದಕ್ಕ ಮಂಗಳದ ಮಹಾಬೆಳಕಿನೋಳ್ ಅಂತ ಶಬ್ದ ಬಳಸ್ತಾರೆ. ಮಂಗಳದ ಮಹಾಬೆಳಕು ಅದು ಬಂತಂತಂದ್ರ ಕಲ್ಯಾಣ ಆಯ್ತು, ಇವನ್ ಸಾರ್ಥಕತೆ ಆಯ್ತು. ಅದು ಬರ್ಬೇಕು. ಅಲ್ಲಿ ಏನಾಗ್ಬೇಕಂತಂದ್ರೆ ಅಸುಗೂಡಿ ಭೇದ ಬಳಿದು ಮನವಿದೆ ಅಂದ್ರೆ ನಾದದಲ್ಲೇ ಬಿಂದುವಿನಲ್ಲೇ ಪ್ರಾಣ
ಸೇರಿ ಕೂಡಬೇಕು. ಇದು ಲಕ್ಷಿರುವಂತ ಮಾತುತ್ತದೆ. ಹಸುಗೂಡಿ ಭೇದ ಬಳಿದು ಮನವಿದೆ, ಪ್ರಾಣನೂ ಅಲ್ಲೇ ಇರಬೇಕು, ಮನಸ್ಸು ಆ ನಾದ ಬಿಂದುವಿನಲ್ಲೇ ಒತ್ತಾಗಬೇಕು. ಇದಕ್ಕೆ ಏನಂತ ಕರೀತಾರ? ಲಯ ಯೋಗ ಅಂತ ಕರೀತಾರೆ. ಇದು ಎರಡನೇ ಯೋಗ. ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಹವನಿಸಿದ ಅಷ್ಟಾಂಗದಿಂದ. ಅಷ್ಟಾಂಗಗಳ ವಿವರಣೆ ಬಹಳ ದೊಡ್ಡದು, ಮುಂದೊಂದು ದಿನ ನಾನು ಹೇಳ್ತೀನಿ. ಆದ್ರೆ ಬರೀ ಅಷ್ಟಾಂಗವನ್ನೇ ಹೇಳ್ಬೇಕಾದ್ರ ಸರ್ವಸಾಧಾರಣ 1 ತಿಂಗಳು ಬೇಕು ಸಮಯ. ಬರೀ ಅಷ್ಟಾಂಗವನ್ನು ಹೇಳ್ಬೇಕಾದ್ರೆ ಹೆಚ್ಚು ಕಮ್ಮಿ ಯಮ ದಶಲಕ್ಷಣ, ನಿಯಮ ದಶಲಕ್ಷಣ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಇದ್ರ ವಿವರಣೆ ಬಹಳ ವಿಶಿಷ್ಟದ. ನಾವು ನೀವು ತಿಳ್ಕೊಂಡಾಗ ಬಹಳ ಸಂಕ್ಷಿಪ್ತ ಇಲ್ಲ, ಬಹಳ ವಿಶಿಷ್ಟದ. ಇವು ಅಷ್ಟಾಂಗ ಅಂತ ಕರೀತಾರೆ. ಈ ಅಷ್ಟಾಂಗದಿಂದ ಕೆಲವು ಮುದ್ರೆಗಳು, ಮುದ್ರಾ ಅಂತಂದ್ರೆ ಮೋಚಯತಿ, ದ್ರಾವಯತಿ, ಇತಿ ಮುದ್ರಾ, ಕೆಲವೊಂದೆಲ್ಲ ಬಂಧಿಸ್ಬೇಕಾಗ್ತದ. ಅದರಲ್ಲೇ ಖೇಚರಿ ಮುದ್ರಾ, ಭೂಚರಿ ಮುದ್ರಾ, ಶಾಂಭವಿ ಮುದ್ರಾ, ಷಣ್ಮುಖಿ ಮುದ್ರಾ ಅಂತೇಳಿ ಶರಣರು ಉಪಯೋಗ ಮಾಡಿದಂತ ಮುದ್ರೆಗಳಿವು. ಇವುಗಳನ್ನು ನಾವು ಕಲಿಬೇಕಾಗ್ತದೆ. ಕನಿಷ್ಠ ಪಕ್ಷ ಯಾವ ಮುದ್ರೆ ಬರಲಿಲ್ಲ ಅಂತಂದ್ರೂ ಮೊದಲು ಷಣ್ಮುಖಿ ಕಲಿಬೇಕು, ಆ ನಂತರ ಶಾಂಭವಿ ಕಲಿಬೇಕು. ಷಣ್ಮುಖಿ, ಶಾಂಭವಿ ಇವಂತೂ ಅತ್ಯಂತ ಅವಶ್ಯಕ. ಇವು ಕಲೀಲೇಬೇಕ್ರಿ. ಇವು ಮುದ್ರಾ. ಖೇಚರಿಯನ್ನ ಕಲಿಬೇಕಾಗ್ತದ, ಭೂಚರಿಯನ್ನ ಕಲಿಬೇಕಾಗ್ತದ. ಇವು ಕಲಿಯುವಂತ ಮುದ್ರೆಗಳು. ಆ ನಂತರ ಕರಣ ಅಂದ್ರ ಇಲ್ಲಿ ನಮ್ಮಲ್ಲಿ ಯೋಗ ಸಾಧನೆಗಾಗಿ ಮೊದಲು ಶರೀರ ಶುದ್ಧಿ ಬಹಳ ಮಹತ್ವದಿರೋದು. ಶರೀರ ಶುದ್ಧಿ ಇಲ್ಲದ ಇದು ಸಾಧ್ಯಿಲ್ಲ. ಅದಕ್ಕಾಗಿ ಬತ್ತಿ, ದೌತಿ, ನೇತಿ, ತ್ರಾಟಕ, ನೌಲಿ, ಕಪಾಲಭಾತಿ ಅಂತ ಶಕ್ತಿ ಕ್ರಿಯಾ ಅಂತ ಕರೀತಾರೆ. ಅಂದ್ರ ಏನ್ ಹೇಳುದು? ಅಷ್ಟಾಂಗದಿಂದ ಒಂದೇದು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎನ್ನುವಂತ ಈ ಅಷ್ಟಾಂಗದಿಂದ ಆಗಲಿ, ಅಥವಾ ಬಸ್ತಿ, ದೌತಿ, ನೇತಿ, ತ್ರಾಟಕ, ನೌಲಿ, ಕಪಾಲಭಾತಿ ಎನ್ನುವಂತ ಷಟ್ಕ್ರಿಯೆಯಿಂದಾಗಲಿ, ಮುದ್ರೆಗಳಿಂದಾಗಲಿ, ಭೂಚರಿ, ಖೇಚರಿ, ಶಾಂಭವಿ, ಷಣ್ಮುಖಿ ಎನ್ನುವಂತ ಮುದ್ರೆಯಿಂದಾಗಲಿ, ಇನ್ನೊಂದು ಪಾಠ ಅದ. ಇದು ಒಂದು ಭಾಗ. ಕೇವಲ ಕುಂಭಕದಿಂದ ಆಗಲಿ, ಬರಿಯ ಕುಂಭಕದಿಂದ ಅಂತ ಹೇಳ್ತಾರೆ. ಕೇವಲ ಕುಂಭಕ ಅದು ಗುರುಪದೇಶ ದ್ವಾರ ಆಗುವುದು. ಶೀಘ್ರ ಫಲದಾಯಿ ಗುರು ಅದನ್ನ ಹೇಳ್ಕೊಡ್ಬೇಕಾಗ್ತದೆ. ಅದೇನು ಯಾವ ಪುಸ್ತಕದಾಗ ಬರೋದಿಲ್ಲ. ಕೇವಲ ಕುಂಭಕ ಹೆಂಗ್ ಸಾಧಿಸ್ಬೇಕಪ್ಪ ಅನ್ನೋದನ್ನ ಅದು ಗುರು ಪರಂಪರೆಯಿಂದ ಬಂದಂಥದ್ದು. ಆ ಕೇವಲ ಕುಂಭಕದಿಂದಾಗಲಿ ಪವನ ವಿಜಯವೇ. ಪವನ ವಿಜಯ ಅಂತಂದ್ರ ಈ ನಮ್ಮ ಪ್ರಾಣದ ವಿಜಯಕ್ಕ ಏನಂತ ಕರೀತಾರ? ಹಠಯೋಗ ಅಂತ ಕರೀತಾರೆ. ಇದು ಮೂರನೇದು. ಒಂದು ಮಂತ್ರಯೋಗ, ಎರಡನೇದು ಲಯಯೋಗ, ಮೂರನೇದು ಹಠಯೋಗ, ನಾಲ್ಕನೇದು ರಾಜಯೋಗ. ರಾಜಯೋಗ ಅಂತ ಎದಕ್ಕಂತಾರಂತಂದ್ರ ಅರಿವಿನಿಂದ ಒಳ ಹೊರಗನ 3 ಲಕ್ಷದಿ ಅರಿದು ತತ್ವವನ್ನು ಮಾನಸ ವೃತ್ತಿ ಕೈಗೊಂಡು ನಿಂತೋರೆ ಅದನ್ನೇ ರಾಜಯೋಗವೆಂದರು. ಈ ತೋರುವರು ಅಚ್ಚ ಸುಖಿಗಳು ಅಂತ ರಾಜಯೋಗದ ಲಕ್ಷಣವನ್ನ ಮಾಡ್ಯಾರ. ಅರಿವಿನಿಂದ ಅಂತಂದ್ರೆ ಸಾಂಖ್ಯ ಯೋಗ ದ್ವಾರ. ಒಳ ಹೊರಗನ 3 ಲಕ್ಷದಿ ಅಂದ್ರ ಅಂತರ್ಲಕ್ಷ, ಮಧ್ಯಲಕ್ಷ, ಬಹಿರ್ಲಕ್ಷ ಅಂತ ತಾರಕ ಯೋಗ ಅಂತ ಕರೀತಾರೆ. ಇದು ತಾರಕ ತ್ರಯ ಅಂತಲೂ ಕೂಡ ಕರೀತಾರೆ. ಇದರಿಂದ ಇನ್ನು ಅಮನಸ್ಕ ಯೋಗ, ಅದಕ್ಕೆ ಮೂರನೇದೇ ಆದಂತಾರ್ರಿ. ಅಮನಸ್ಕ ಯೋಗಕ್ಕ ಮಾನಸ ವೃತ್ತಿ ಕರೆಗೊಂಡು ನಿಂದಡೆ ಅಂದ್ರೆ ಅಮನಸ್ಕ ಯೋಗ. ಈ 3 ಸಾಂಖ್ಯ, ತಾರಕ, ಅಮನಸ್ಕ ಅಂತೇಳಿ ಈ 3 ಯೋಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ರಾಜಯೋಗ. ರಾಜಯೋಗ ಅಂತ ಹೇಳಿ ಈಗ ನಮ್ಮ ಬ್ರಹ್ಮಾ ಕುಮಾರಿಯವರು ಕಲಿಸ್ತಾರಲ್ಲ, ಅದು ರಾಜಯೋಗ ಅಲ್ಲ. ರಾಜಯೋಗ ಬಹಳ ಗೌಪ್ಯವಾದದ್ರಿ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ
ಅತ್ಯಂತ ಗೌಪ್ಯವಾದ ವಿದ್ಯೆ ಇದು ಅಂತ ಹೇಳ ಭಗವದ್ಗೀತೆಯಲ್ಲಿ. ರಾಜವಿದ್ಯಾ, ಇದು ವಿದ್ಯೆಗಳಲ್ಲೇ ರಾಜವಿದ್ಯಾ. ರಾಜಗುಹ್ಯಂ ಅಂತ ಕರ್ದಾನ ಕೃಷ್ಣ ಇದಕ್ಕ. ರಾಜಗುಹ್ಯಂ ಅಂತಂದ್ರ, ಗುಹ್ಯ ಅಂತಂದ್ರ ಗುಪ್ತವಾದಂತ ವಿಷಯಗಳಲ್ಲೇ ಅತ್ಯಂತ ಗುಪ್ತ ರಾಜಯೋಗ. ಇದು ಹಾಗದ ಪವಿತ್ರ, ಇದ ಉತ್ತಮ, ಇದು ಪವಿತ್ರವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು. ಈ ಬ್ರಹ್ಮಕುಮಾರಿಗಳಲ್ಲಿ ಕಲಿಸ್ತಾರಲ್ಲ, ಅದು ರಾಜಯೋಗ ಅಲ್ಲ. ರಾಜಯೋಗ ಅಂತ ಹೆಸರಿಟ್ಕೊಂಡರಷ್ಟೇ ಅವರು, ಆದ್ರೆ ಅದು ರಾಜಯೋಗ ಅಲ್ಲ. ಅಲ್ಲೇ ಸಾಂಖ್ಯಯೋಗ ಆದ ರಾಜಯೋಗದಲ್ಲಿ ತಾರಕತ್ರಯಗಳು ಬರ್ತಾವ. ಮಧ್ಯ ಲಕ್ಷ್ಯ, ಅಂತರ್ಲಕ್ಷ್ಯ, ಬಹಿರ್ಲಕ್ಷ್ಯ ಅಂತ 3 ಲಕ್ಷ್ಯಗಳು ಬರ್ತಾವ. ಆ ನಂತರ ಅಮನಸ್ಕ ಯೋಗ ಬರ್ತದ. ಈ 3 ಸೇರಿ ರಾಜಯೋಗ. ಇದನ್ನು ದಾಟಿಸಿ ಯಾವುದಪ್ಪ ಅಂತಂದ್ರೆ ಶಿವಯೋಗ. ಶಿವಯೋಗ ಅಂತ ಎದಕ್ಕಂತಾರೆ ಗೊತ್ತಲ್ರಿ? ಶಿವಯೋಗ ಮಿನಿ ಅದು ಶಿವಶಕ್ತಿ ಸಂಪುಟ ಆಧಾರವಾದ ಮಹಾಕುಂಡಲಿ ಜನಿತಂಗಳಾದ, ಅದು ಶಿವಶಕ್ತಿ ಸಂಪುಟದಿಂದ ಕೂಡಿರ್ತಕ್ಕಂಥದ್ದು. ಮಹಾಕುಂಡಲಿಯಿಂದ ಪ್ರಕಟಾದಂತಹ ತಾರಕತ್ರಯ ಸಾಕ್ಷಾತ್ಕಾರ ದ್ವಾರದಿಂದ ತಾರಕತ್ರಯದ ಸಾಕ್ಷಾತ್ಕಾರ ಆಗಬೇಕು. ಈ ದಿನದ ಶಿವಯೋಗ ಮಧ್ಯ ಲಕ್ಷ್ಯ ಅಂದ್ರೆ ಬಾಹ್ಯ ಲಕ್ಷ್ಯ. ಬಾಹ್ಯದೊಳಗ ಈ ನಮ್ಮ ಆಕಾಶದಲ್ಲೇ ಪಂಚಮಹಾಭೂತಗಳ ತತ್ವರ್ಣಿಸ್ಯಾವ್ರಿ. ಅವತರದ ಪ್ರಕಾಶಗಳು ಬೇರೆ ಬೇರೆ ಇದ್ದಾವ. ಹೊರಗಡೆ ಲಕ್ಷಿತ ಅದನ್ನ ಅನುಸಂಧಾನ ಮಾಡೋದದ. ಅದು ಮುಂದೆ ಹೇಳ್ತಾನೆ ನಾನು ಬಹಳ ದೀರ್ಘವಾಗಿ ಡಿಟೇಲ್ಸ್ ಆಗಿ ಮುಂದಿನ ದಿನಗಳಲ್ಲಿ ಬರುತ್ತಾರೆ ಅದು ರಾಜಯೋಗದ ವಿವರಣೆ. ಅಲ್ಲಿ ನಾನು ಹೇಳ್ತೀನಿ. ಅದನ್ನು ಸಂಕ್ಷಿಪ್ತವಾಗಿ ತಿಳ್ಕೋಬೇಕಾದ್ರೆ ಬಾಹ್ಯ ಲಕ್ಷ್ಯದಲ್ಲಿ ಅವನಿಗೆ ಸಿದ್ಧಿಸಿರಬೇಕು. ಅದು ಸಾಮಾನ್ಯ ಬರುವುದಿಲ್ಲ. ಅದು ಕುಂಡಲಿನಿ ಶಕ್ತಿಯಿಂದ ಸಿದ್ಧಿಯಾಗುವಂಥದ್ದು. ಅದು ಕುಂಡಲಿನಿ ಜನಿತಂಗಳಾದ, ಕುಂಡಲಿನಿಯಿಂದಲೇ ಪ್ರಕಟ ಆಗುತ್ತದೆ. ಯಾವುದು? ತಾರಕತ್ರಯ. ತಾರಕತ್ರಯ ಸಾಕ್ಷಾತ್ಕಾರದಿಂದ ಏನಾಗಬೇಕು? ಶಕ್ತಿಯಲ್ಲೇ ವೃತ್ತಿ ಜ್ಞಾನ ಬರಿದು, ಆ ಮೂಲ ಶಕ್ತಿಯಲ್ಲೇ ನಮ್ಮ ವೃತ್ತಿ ಜ್ಞಾನ ಅಲ್ಲಿ ಏನಾಗಬೇಕು ಅಂತ ತಿಳ್ರಿ. ಇದೊಂದು ಕ್ರಮ ಅದರಿದು. ತಾರಕತ್ರಯ ಸಾಕ್ಷಾತ್ಕಾರ ದ್ವಾರ ಆ ಮೂಲ ಶಕ್ತಿಯಲ್ಲೇ ಅಂತಃಕರಣ ವೃತ್ತಿ ಅಲ್ಲಿ ಅರಿಬೇಕು. ಶಕ್ತಿಯಲ್ಲಿ ವೃತ್ತಿ ಜ್ಞಾನ ಅರಿದು ಏನು ಉಳಿತೈತಲ್ಲ, ಉಳಿದು ಸರ್ವತೋಮುಖವಾಗಿ ನಿಂದ ನಿಜ ತತ್ವಾಭಿವ್ಯಕ್ತಿಯೇ ಶಿವಯೋಗವೆನಿಸುವುದಾಗಿ. ಶಿವಯೋಗ ಅಂತಂದ್ರೆ ಏನು? ಶಕ್ತಿಯಲ್ಲಿ ವೃತ್ತಿ ಜ್ಞಾನ ಅಳದ ಏನು ಉಳಿತದ ಅದು ಶಿವಯೋಗ. ಅದಕ್ಕೆ ನಿಜ ತತ್ವಾಭಿವ್ಯಕ್ತಿ ಅಂತ ಕರೆದ ಶಿವಯೋಗ. ಅದಕ್ಕೆ ಸಾಧನಾ ರೂಪವಾಗಿ 5 ಯೋಗಗಳನ್ನ ಅಲ್ಲಿ ಕೂಡ ಅವರು ಹೇಳ್ಯಾರ. ಯಾವುದು? ಒಂದು ಗುರು ಶಂಭುಲಿಂಗದ ಅರ್ಚನ, ಅಂದ್ರ ಶಿವಯೋಗದ ಸಾಧನಾ ರೂಪವಾಗಿರುವಂತದ್ದು. ಯಾವುದು? ಗುರು ಶಂಭುಲಿಂಗದ ಅರ್ಚನ. ಶಂಭುಲಿಂಗದ ಅರ್ಚನ ಅಂತಂದ್ರೆ ಇಷ್ಟಲಿಂಗ ಯೋಗ, ಪ್ರಾಣಲಿಂಗ ಯೋಗ, ಭಾವಲಿಂಗ ಯೋಗ 3 ಸೇರೆ ಶಂಭುಲಿಂಗದ ಅರ್ಚನ. ಅನುಸಂಧಾನ ಎರಡನೇದು. ವರಭಕ್ತಿ. ವರಭಕ್ತಿ ಅಂತಂದ್ರೆ ಯಾವುದು? ಶಿವ ಸಂಬಂಧವಾದಂತಹ ಭಕ್ತಿ, ಅದು ಶ್ರೇಷ್ಠವಾದಂತದ್ದು. ವಿದ್ಯಾ. ವಿದ್ಯಾ ಅಂತಂದ್ರೆ ಯಾವುದು? ವಿದ್ಯಾ ಅಂತ ಅದಕ್ಕಂತಾರ, ಅದು ಶಿವನಿಗೆ ಸಂಬಂಧಪಟ್ಟಂತಹ ವಿದ್ಯಾ, ಬೇರೆ ವಿದ್ಯೆ ಅಲ್ಲ. ಶಿವ ವಿಷಯವಾದಂತಹ ಜ್ಞಾನ. ವಿದ್ಯಾ ಅಂತಲೂ ಕೂಡ ಶಿವ ಸಂಬಂಧಪಟ್ಟಂತಹ ಬ್ರಹ್ಮ ವಿದ್ಯಾ. ಅದನ್ನು ಬಿಟ್ಟು ಬೇರೆ ವಿದ್ಯೆಗಳಿಗೆ ಅವಕಾಶ ಇಲ್ಲ. ಆ ನಂತರ ಸೂರತ. ಸೂರತ ಅಂತಂದ್ರ ಬಸಿತ ಧಾರಣ ಮಾಡೋ ರೂಪವ್ರತ. ಭಸ್ಮ ಧಾರಣ ಮಾಡೋ ಪದ್ಧತಿ ಅಲ್ಲ. ಭಸ್ಮ ಧಾರಣ ಅಂತಂದ್ರೆ ಅದು ಸುಮ್ಮನೆ ಹಂಗ ಇಲ್ರಿ. ಅದು ಭಸ್ಮ ಧಾರಣ ಮಾಡ್ಬೇಕಾದ್ರೂ ಕೂಡ ಅದಕ್ಕೊಂದು ಕ್ರಮ ಐತಿ. ಅದು ಉದ್ಧೋಳನ, ಮೊದಲು ಭಸ್ಮ ಸ್ನಾನ, ಉದ್ಧೋಳನ, ಧಾರಣ ಅಂತ ಬರುತ್ತೆ. ಬಹಳ ವೈಶಿಷ್ಟ್ಯ ಕ್ರಮದಿಂದ ಅದರ ಅದು ಕಲಾನ್ಯಾಸ ಬಹಳ ಅದ ಶಿವಯೋಗದ್ದು. ಇಷ್ಟಲಿಂಗ ಪೂಜಾ ಪದ್ಧತಿ ಎಷ್ಟು ಸ್ಪಷ್ಟವಾಗಿ ಜೀವನ ಶಿವಯೋಗಿಗಳು ಬರ್ದಾರಂತಂದ್ರೆ ಹೀಗೆ ಮಾಡ್ಬೇಕಂತ ಬರೋದು. ಅಂದ್ರ ಅದು ಪರ್ಫೆಕ್ಟ್ ಆಗುತ್ತದೆ. ಅರ್ಥಾಯ್ತಿಲ್ರಿ? ಇದಕ್ಕ
ಏನಂತ ಕರೀತಾರ? ಶಿವಯೋಗ ಅಂತ ಕರೀತಾರೆ. ಅಂದ್ರ ಇದರ ಒಳಗೆ ಇದನ್ನೆಲ್ಲ ಶಿವಾರ್ಚನೆ ಇದನ್ನ ಇನ್ನೊಂದು ರೀತಿಯಾಗಿ ನಿಜಕ್ಕೂ ಕೂಡ ಬರ್ತಾರೆ ನೋಡ್ರಿ. ಅದು ಎಷ್ಟು ಚಂದದ ಅಂತಂದ್ರ ಶಿವಯೋಗಕ್ಕೆ ಸಾಧನ ಒಪ್ಪುವುದರಿಂದ, ಶಿವಯೋಗ ಸಾಧನ ಆಗಿರೋದ್ರಿಂದ ತಾವು ಯೋಗ ತಜ್ಞ ಉಳ್ಳವಾದ ಉಪಯೋಗದ ಅಂತ ಕರೀತಾರ. ಯಾವುದದು? ಮತಾಂತರ ಜ್ಞಾನ ನಿಷೇಧದಿಂ ಶಿವ ವಿಷಯವಾದ ಜ್ಞಾನವು. ಜ್ಞಾನ ಯಾವುದಿಲ್ಲೇ? ಬೇರೆ ಬೇರೆ ಜ್ಞಾನಗಳಲ್ಲ, ಶಿವನಿಗೆ ಸಂಬಂಧಪಟ್ಟಂತ ಜ್ಞಾನ. ಅನ್ಯ ದೇವತಾ ನಿರಸನದಿಂ ಶಿವ ಸಂಬಂಧವಾದ ಭಕ್ತಿ, ಶಿವನಿಗೆ ಸಂಬಂಧಪಟ್ಟಂತಹ ಭಕ್ತಿ. ಬಿಂದು ನಾದಾದಿ ರೂಪದಿಂ, ಬಿಂದು ನಾದಾದಿ ರೂಪದಿಂ ಶಿವಾತ್ಮಕವಾದ ಧ್ಯಾನವು. ಬೇರೆ ಧ್ಯಾನ ಅಲ್ಲ, ಧ್ಯಾನ ಅಂದ್ರೆ ಏನೇನೇ ಅಲ್ಲ, ಬಿಂದುವಿನ ಧ್ಯಾನ ಆಗಲಿ, ನಾದದ ಜ್ಞಾನ ಆಗಲಿ. ಬಿಂದು ನಾದಾದಿ ರೂಪದಿಂ ಶಿವಾತ್ಮಕವಾದ ಧ್ಯಾನವು. ಶಿವ ತೇಜೋಮಯವಾದ ಭಸಿತ ಧಾರಣ ರೂಪ ವ್ರತವು. ನಿಜಗುಂಡದೇ ಮಾತಿದು. ವ್ರತ ಅಂದ್ರ ಬೇರೆಯವರು ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅದಕ್ಕೆ ನಿಜಗುಂಡ್ರೆ ಬರೆದು ಹೇಳಕತ್ತೇನೆ ನಾನು. ಶಿವ ತೇಜೋಮಯವಾದ, ಶಿವನ ತೇಜಸ್ಸಿನ ಸ್ವರೂಪವಾದಂತಹ ಭಸಿತ ಧಾರಣ ರೂಪ ವ್ರತವು. ಧಾರಣ ಮಾಡುವುದಿಲ್ಲದಲ್ಲ, ಅದೇ ವ್ರತ. ಶಿವಾರ್ಚನ ಇರುವ ಈ ಶಿವಾರ್ಚನ ಏನೈತಲ್ಲ, ಇದು ಮುಖ್ಯ ಇದು ಶಿವಾರ್ಚನ. ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಸಂಬಂಧಪಟ್ಟಂತದ್ದು. ಇವು ಸಂಕ್ಷಿಪ್ತವಾಗಿ ಯೋಗದ ಪರಿಚಯ. ಇದು ಅರ್ಥ ಆಗಿರ್ಬೇಕು ಕೊಡ್ತೇನೆ. ಸಾಕಿಷ್ಟಿವತ್ತಿಗೆ ಅಂದ್ರೆ ಮತ್ತೆ ಮುಂದೆ ನಾನು ಯೋಗದ ಬಗ್ಗೆ ಒಂದೊಂದು ಇನ್ನು ಡೆಪ್ತ್ ಮುಂದೆ ಹೋಗ್ತದೆ ಮುಂದಿನ ದಿನಗಳಲ್ಲಿ, ಕೇಳೋಣ ಅಂತ ಹೇಳ್ತಾ ಇಲ್ಲಿ ಮೂಲ ವಿಷಯಕ್ಕೆ ಬರೋಣ. ಏನಂತಾರ ಸಿದ್ದರಾಮ ಶಿವಯೋಗಿಗಳು? ಯೋಗದ ಫಲವ ನಾನೆತ್ತ ಬಲ್ಲೆನಯ್ಯ. ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುದಲ್ಲದೆ, ಯೋಗ ಅಂದ್ರೆ ಎದಕ್ಕಂತಾರೆ? ಅದು ಶಿವಶಕ್ತಿ ಸಂಪುಟವಾಗಿ. ಶಿವಶಕ್ತಿ ವಿಯೋಗವಪ್ಪ ಯೋಗವಿಲ್ಲವಯ್ಯ. ಶಿವಶಕ್ತಿ ವಿಯೋಗ ಇರೋದು ಅದು ಯೋಗ ಅಲ್ಲ. ಹೃದಯ ಕಮಲದೊಳಗೆ ಭ್ರಮಿಸದೇ ಇಪ್ಪಾತ. ಹೃದಯ ಕಮಲದಲ್ಲಿ ಭ್ರಮಿಸದೇ ಇರುವಂತವ ಯಾರವ? ನೀನೇ ಅಲ್ಲದೆ ನಿನಗೆ ಬೇರೆ ಸ್ವತಂತ್ರವಿಲ್ಲ ಕೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎನ್ನೆ ಬಿಟ್ಟು ನನಗೆ ಬೇರೆ ಸ್ವತಂತ್ರದ ಇಲ್ಲ ಅಂತ ಹೇಳ್ತಾನೆ. ಮತ್ ಮುಂದೊಂದು ಮಾತು ಹೇಳ್ಯಾರ ನೋಡ್ರಿ, ಎಷ್ಟು ಚಂದದ ಅದು. ಉತ್ಪತ್ತಿ ಸ್ಥಿತಿ ಲಯವಿಲ್ಲದ ಅಭವನ್ನು ಬೀರುತ್ತಿಲ್ಲ. ನೀನ್ ಹೇಗಿದ್ದಿ ಹೇ ಪ್ರಭುವೇ? ಉತ್ಪತ್ತಿ ಸ್ಥಿತಿ ಲಯವಿಲ್ಲದ. ನಿನಗೆ ಉತ್ಪತ್ತಿ ಇಲ್ಲ, ನಮಗೂ ನಿಮಗೂ ಉತ್ಪತ್ತಿ ಇಲ್ಲ. ನಾವೆಲ್ಲರೂ ನಮ್ಮ ಬರ್ತ್ಡೇ ಅಂತ ಮಾಡ್ಕೊತೀವಿ. ಇವತ್ತು ನನ್ನ ಜನ್ಮದಿನ ಅಂತ ಹೇಳ್ತೇವೆ. ಅದು ಕೂಡ ಶರಣದ. ನಾವು ಸಾಮಾನ್ಯವಾಗಿ ಶುಭ ಕೋರೋದು ಅದು ಇದು ಬೇರೆ, ಆದ್ರೆ ವಾಸ್ತವಿಕವಾಗಿ ಸತ್ಯ ಏನಪ್ಪಾ ಅಂತಂದ್ರೆ ನಾವು ಜನ್ಮ ಇಲ್ಲದವನಿಗೆ, ಜನ್ಮ ಇಲ್ಲದವನಿಗೆ ಜನ್ಮವನ್ನು ಹೇಳುವುದು ಕೂಡ ಅಪರಾಧ. ಜನ್ಮ ಇಲ್ಲದವನಿಗೆ ಜನ್ಮ ಹೇಳಬಾರ್ದು. ನಾವು ನನಗೆ ಸುಜಾತಮ್ಮ ಅವರು ಬರ್ತಡೆ ಹೇಳಿ ನಾನು ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆದ್ರೆ ವಾಸ್ತವಿಕವಾಗಿ ಕರೆ ಲೆಕ್ಕ ವಿಚಾರ ಮಾಡಿದ್ರ ಅವ್ರು ಜನ್ಮ ಇಲ್ಲ. ಹೌದು, ಅಜನ್ಮ. ಅವರು ಹುಟ್ಟೇ ಇಲ್ಲ. ನಿಜ ಸ್ವರೂಪವನ್ನ ತಿಳಿದು ನೋಡಿದ್ರ ದೇಹವೇ ಅವರಂತ ತಿಳ್ಕೊಂಡ್ರ ಅವರು ಜನ್ಮ. ಪ್ರಭುದೇವ್ ಹೇಗಿದ್ದಾರೆ? ಅವ್ರಿಗೆ ಉತ್ಪತ್ತಿ ಇಲ್ಲ, ಸ್ಥಿತಿ ಇಲ್ಲ, ಲಯನೂ ಕೂಡ ಇಲ್ಲ. ಉತ್ಪತ್ತಿ ಸ್ಥಿತಿ ಲಯವಿಲ್ಲದ ಅಭವ. ಯಾರು? ಭಗವತ್ಬಂಧವಲ್ಲ, ಅಭವ. ಭವರಹಿತನಾದಂಥವ ನೀನು ಕಲಿಯ. ನಿನಗೆ ಬೇರೆ ಸ್ವತಂತ್ರವಿಲ್ಲ ಕೇಳ. ನನಗೇನದ ಸ್ವತಂತ್ರತೆ? ನನಗೆ ಬೇರೆ ಯಾವ ಸ್ವತಂತ್ರತೆನೂ ಕೂಡ ಇಲ್ಲ. ನಿನ್ನ ಇಚ್ಛಾ ಮಾತ್ರದಲ್ಲಿ ನಾನಿಪ್ಪೆನು ಅಂತ ಮಾತನಾಡುವುದು. ನಿನ್ನ ಇಚ್ಛಾ ಮಾತ್ರದಲ್ಲಿ ನಾನಿಪ್ಪೆನು. ಈ ತರದ ಭಾವ ಬರುತ್ತೆ ನೋಡಿ ನಮ್ಮಲ್ಲಿ.
ಸಾಧ್ಯವೇನು ಹೇ ಪರಮಾತ್ಮ, ನಿನ್ನ ಇಚ್ಛಾ ಮಾತ್ರದಲ್ಲೇ ನಾನಿದ್ದೇನು ಅನ್ನೋದಿಲ್ಲ. ಒಮ್ಮೆ ಇದು ನಿಮಗೆ ಮಜಾಕಿ ಹೇಳ್ತೇನೆ ನಾನು. ಹೊಸ ಒಡಂಬಡಿಕೆಯಲ್ಲಿ ಒಂದು ಕಥೆ ಬರೆದಾರ, ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂತದ್ದ. ಅವ್ರ ಶಿಕ್ಷೆ ಲೂಕ ಬಹಳ ಮಂದಿ ಬರ್ತಾರೆ, 4 ಜನ ಬರ್ತಾರೆ. 4 ಮಂದಿ ಕಥೆಯನ್ನು ಸೇಮ್ ಬರ್ತಾರೆ. ಏನ ಘಟನೆ ಅಂತಂದ್ರೆ, ಯೇಸು ಕ್ರಿಸ್ತನ ಶಿಷ್ಯರಲ್ಲಿಯೇ ಒಬ್ಬರು ಅವನನ್ನ ಹಿಡಿದಿರ್ತಾರೆ. ಆಗಿನ ಕಾಲಕ್ಕೆ ಯೇಸು ಕ್ರಿಸ್ತ ಅಂತಂದ್ರೆ ಅವ ಧರ್ಮ ವಿರೋಧಿ, ಜನರನ್ನ ಧರ್ಮದಿಂದ ಬೇರೆ ಮಾಡಕತ್ತಾನ ಅಂತ ಅವ್ರ ಮೇಲೆ ಆಗುತ್ತಿರ್ತದೆ. ಇವ್ರು ಹೇಳೋ ಸತ್ಯವನ್ನ ಹೇಳ್ತಿರ್ತಾರೆ. ಸತ್ಯ ಹೇಳಿದಕ್ಕಾಗಿ ಅವರಿಗೆ ಬಹಳಷ್ಟು ಶಿಕ್ಷೆಗಳನ್ನ ವಿಧಿಸಿರ್ತಾರೆ. ಯೇಸು ಕ್ರಿಸ್ತನಿಗೆ ಏನ್ ಅನಿಸ್ತದ ಅಂತಂದ್ರ, ಅಲ್ಲ ನನಗೆ ಯಾಕೆ ಅವ್ರ ಗುಡ್ಡ ತೆಕ್ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ, ಭಗವಂತನೇ ನಾನು ಏನ್ ತಪ್ಪು ಮಾಡಿದೆ, ಸತ್ಯವನ್ನ ಹೇಳಿದೆ, ನೀ ಏನ್ ಹೇಳಿಯಲ್ಲ ಅದನ್ನ ಯಥಾರ್ಥವಾಗಿ ಹೇಳಿನಿ. ಈ ಜಗತ್ತಿನಾಗೆಲ್ಲ ಮೋಸ ನಡೆದದ, ವಂಚನೆ ನಡೆದದ ದೇವರ ಹೆಸರು ಮೇಲೆ, ಧರ್ಮದ ಹೆಸರು ಮೇಲೆ. ಹೀಗಾಗಿ ನಾನು ಇದು ಹೀಗಲ್ಲಪ್ಪ, ಇದು ಹೀಗೆ ಅಂತ ಸತ್ಯವನ್ನ ತಿಳಿಸಿ ಏನು ನನಗೆ ಮರಣದಂಡ ನಿಲ್ಲಿಸ್ಯಾರ, ನನ್ನ ಮೇಲೆ ಅಪವಾದನೆಯನ್ನು ಹಾಕ್ಯಾರ, ನೀನು ನನ್ನ ಯಾಕೆ ರಕ್ಷಣೆ ಮಾಡುವಲ್ಲಿ ಅಂತೇಳಿ ಅಳ್ತಾರ. ಅವಾಗ ಒಂದು ಅಶರೀರವಾಣಿ ಕೇಳುತ್ತ. ಯಾರಿಗೆ? ಯೇಸು ಕ್ರಿಸ್ತರಿಗೆ. ಏನ್ ಕೇಳಿಸ್ತದೆ ಗೊತ್ತಂತ, ಇದು ಬಹಳ ಮಹತ್ವದ ಮಾತು. ಅಲ್ಲ, ನೀ ಹೀಗೆ ನಿಂದು ಹಿಂಗಾಗಿರ್ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ನಾನು ಇಚ್ಛೆ ಪಡೋದೇನು, ನೀನ್ ಹೀಗೆ ಇರ್ಬೇಕು, ಸತ್ಯವನ್ನೇ ಹೇಳ್ಬೇಕಾಗಿತ್ತು, ನೀನ್ ಹೀಗೆ ಆಗ್ಬೇಕಂತ ನನ್ನ ಇಚ್ಛೆ ಅಲ್ಲ. ಅವಾಗ ಯೇಸು ಕ್ರಿಸ್ತ ಪರವಾಗಿ ಏನಂತ ಗೊತ್ತಾರ ಅವರು, ಹೇ ಪರಮಾತ್ಮ ನನ್ನ ಕ್ಷಮಿಸು, ನಾನು ನನ್ನ ಇಚ್ಛೆಯಂತೆ ಇರಲಾರದೆ ನಿನ್ನ ಇಚ್ಛೆಯಾಗಿ ಹಂಗೆ ಇರ್ಬೇಕು. ಇದು ಭಾವ ಏನಂತಂದ್ರೆ, ಎಲ್ಲಿಯೂ ನನಗೆ ಹೀಗೆ ನಾನು ಹೀಗೆ ಒಟ್ಟ ಇಲ್ಲ. ಬಹಳ ಸರಳ. ನಾನು ಅನ್ನೋದ್ರಲ್ಲಿ ಪ್ರಕಟಣೆ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಹೆಂಗ್ ಹೇಳ್ತಾರೆ, ಎಷ್ಟು ಚಂದ ಮಾತದ. ನಿನ್ನ ಇಚ್ಛಾ ಮಾತ್ರದಲ್ಲಿ ನಾನಿಪ್ಪೇನು, ನಿನ್ನ ಇಚ್ಛಾ ಮಾತ್ರದಲ್ಲಿ ನಾನು ಇಲ್ಲಿ ನಂದೇನಿಲ್ಲ, ಎಲ್ಲವೂ ನಿನ್ನ ಇಚ್ಛಾ. ಇನ್ನೊಂದು ಮಾತು ನೋಡ್ರಿ ಅವ್ರು ಹೆಂಗದ, ಹಿರಿಯ ನೀನೇ, ದೇವ ನೀನೇ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಾನೇ ತನ್ನೊಳಗೊಪ್ಪೇನು ಹೇಳ ಹಿರಿಯ ಆದ್ರೆ ಯಾರಿದೆ? ಪರಮಾತ್ಮ. ದೇವ್ರ ಹತ್ರ ಯಾರು? ನೀನೇ ದೇವ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಾನು ಏತರ ಒಳಗೊಪ್ಪೇನು, ಏತರೊಳಗೊಪ್ಪೇನು, ನಾನು ನಿನ್ನ ಮುಂದೆ ನಾನು ಎಷ್ಟವ ಅಂತಂದ್ರಲ್ಲ. ಇದಕ್ಕೆ ಸರ್ವ ಸಮರ್ಪಣ ಅಂತ. ಇದನ್ನ ಹೇಳಿದಾಗ ಗುರುದೇವರು ಒಂದು ಮಾತನ್ನ ಹೇಳ್ತಾರೆ. ಇದು ಜ್ಞಾನದ ಪರಾಕಾಷ್ಠೆ ನೋಡ್ರಿ. ಹೆಂಗದ ಈ ಮಾತುಗಳು, ಮನ ಮನ ಬೆರೆಸಿದವ ಎಂತಿಬ್ಬರು ಅವರ ಪರಿಯ ನರಿಯಬಾರದು ಕೇಳ. ನೋಡ್ರಿ, ಸಿದ್ದರಾಮೇಶ್ವರರು ಸರ್ವ ಸಮರ್ಪಣ ಮಾಡಿ ಸಂಪೂರ್ಣವಾಗಿ ನಾನು ಏತರದವ, ನಾನು ಎಷ್ಟರವ, ಎಲ್ಲ ಇಚ್ಛಾ ಮಾತ್ರದ ನಾನಿರ್ತೀನಿ, ಇಷ್ಟು ಸಮರ್ಪಿತ ಆದಂತಹ ಸಿದ್ದರಾಮರಿಗೆ ಪ್ರಭುದೇವರು ಏನಂತಾರಪ್ಪ ಅಂತಂದ್ರೆ ಶಬಾಶಿರಿ ಕೊಡಂಗಿಲ್ಲ. ಈಗ ಎಷ್ಟು ಡೆಪ್ತ್ ಅದರಿದು ಈ ಮನೋಭೂಮಿಕೆಯಲ್ಲಿ ಸಿದ್ದರಾಮರದಾರ. ಈಗ ಅವ್ರಿಗೆ ಏನಂತಾರ ಗೊತ್ತಿಲ್ಲ, ಪ್ರಭುದೇವರು ಖುಷಿ ಪಡುದಿಲ್ಲ. ಅವರು ಏನಂತಾರೆ ಹೇಳ್ರಿ, ಅವರು ಮನ ಬೆರೆಸಿದವರು. ಮನ ಬೆರೆಸಿದವರು ಅಂತಂದ್ರೆ ಏನು? ಇಲ್ಲಿ 2 ಮನ ಪ್ರಯೋಗದ. ಮನ ಬೆರೆಸಿದವರು ಅಂತಂದ್ರೆ, ಒಂದು ಸಾಧಕನ ಮನ ಪ್ರಭುವಿನ ಮನದಲ್ಲಿ ಬೆರೆಸುದು. ನಾನು ಸಾಧಕ ಅಂತ ತಿಳ್ಕೊರಿ, ಆ ಶಿವನಲ್ಲೇ ನನ್ನ ಮನಸ್ಸನ್ನ ಬೆರೆಸುದು.
ಅಥವಾ ಸಾಧಕನ ಮನವನ್ನ ವಿಶ್ವವ್ಯಾಪಕ ಪರಮಾತ್ಮನ ಮನಸ್ಸಿನೊಡನೆ ಬೆರೆಸುವುದು. ಅಂದ್ರೆ ಏನದ್ರಂತ ಇದು ಮಾತು ಹೇಳ್ಯಾರ ಅವ್ರು ಹಿಂದಿನ ವಾಕ್ಯದಾಗ ನೋಡಿ, ನಿನ್ನ ಇಚ್ಛಾ ಮಾತಾಡೋದು ನಾನಿಪ್ಪೇನು ಅನ್ನೋ ಪದದ ಅರ್ಥೇನು ಮನ ಬೆರೆಸೋದು ಅಂತಾನೆ ಇಚ್ಛಾ. ಹೌದಿಲ್ರಿ? ಮಾತಾಡ್ತಾ ಇರ್ಬೇಕಿಲ್ರಿ, ನಿನ್ನ ಇಚ್ಛಾ ಮಾತ್ರದಲ್ಲೇ ನಾನಿಪ್ಪೇನು ಅನ್ನೋ ಪದದ ಅರ್ಥೇನ ಮನ ಬೆರೆಸೋದು. ಅದಕ್ಕ ಈ ವಾಕ್ಯವನ್ನ ಆಧಾರ ಇಟ್ಕೊಂಡು ಪ್ರಭುದೇವರು ಹೇಳಕತ್ತರಲ್ಲೇ ಮನ ಬೆರೆಸಿದವರು ಹೇಳಕತ್ತಿಯಲ್ಲಪ್ಪ, ನಿನ್ನ ಇಚ್ಛಾ ಮಾತ್ರದಲ್ಲಿ ನಾನು ಇರ್ತೀನಿ ಅಂತೇಳಿ. ಮನ ಬೆರೆಸಿದವರು ಎಂತಿರ್ಪರು? ಮನ ಬೆರೆಸಿದವರು ಎಂತಿರ್ಪರು? ಅವ್ರು ಹೇಗಿರ್ತಾರ? ಅವರ ಪರಿಯ ನರಿಯಬಾರದು ಕೇಳ. ಅವರ ಪರಿಯ ನರಿಯಬಾರದು ಅಂತಂದ್ರೆ ಅವರ ರೀತಿ, ಸಮರಸತೆಯನ್ನು ಹೊಂದಿದಂತ ಅವರ ರೀತಿ ಸಾಮಾನ್ಯ ಜನರಿಗೆ ಅದು ತಿಳಿಯಿಲ್ಲ, ಅರಿಯಬಾರದು. ಅದನ್ನು ತಿಳ್ಕೊತೀನಿ ಅಂದ್ರೆ ಸಾಧ್ಯವಿಲ್ಲ. ಬಹಳ ಎತ್ತರ ಮಟ್ಟದ ಮಾತದ ಇದು. ಹೆಂಗಿರ್ತಾರವರು ಅಂತಂದ್ರೆ, ಇದರಿಂಗೆ ಇಚ್ಛೆಯ ಅರಿಯದಿಬ್ಬರು. ಮೊನ್ನೆ ಮಾತು, ಒಳಗೆ ನೋಡಿದರೆ ಬಟ್ಟ ಬಯಲಲ್ಲಿಬ್ಬರು. ಗುಹೇಶ್ವರನ ಶರಣರು ತಾವಿಲ್ಲದ ಮಹಿಮರೆಂಬುದ. ಇನ್ನು ಮೊತ್ತ ನೋಡ್ರಿ ಹೆಂಗದ, ಗುಹೇಶ್ವರನ ಶರಣರು ತಾವಿಲ್ಲದ ಮಹಿಮರೆಂಬುದ ನಿನ್ನಿಂದ ಅರಿದೆ ನೋಡ. ಹೆಂಗದ ನೋಡ್ರಿ. ಇದು ಬಹಳ ಮಹತ್ವದ ವಚನ, ಬಹಳ ಅರ್ಥಗರ್ಭಿತ, ಬಹಳ ಆಳವಾದ ರಹಸ್ಯವನ್ನು ಹೊಂದಿರ್ತಕ್ಕಂಥ ವಚನದ. ಇದಕ್ಕೆ ಸಂಬಂಧಪಟ್ಟಂಗ ಒಂದಿಷ್ಟು ವಿಸ್ತೃತ ವ್ಯಾಖ್ಯಾನ ಬೇಕಾಗ್ತದ್ರಿ. ಅದನ್ನ ನಾವು ನಾಳೆ ತರಬೇಕು. ಧನ್ಯವಾದಗಳು. ಅದ್ಭುತವಾದಂತಹ ಅನುಭವ ಚಿಂತನ. ಈ ಆಧ್ಯಾತ್ಮಿಕ ಅಥವಾ ಶಿವಯೋಗದ ಸಾಧನೆಯ ಮೆಟ್ಟಿಲುಗಳನ್ನ ಧನ್ಯವಾದಗಳು. ಈ ವಿಷಯ ಕುರಿತು ಯಾರಿಗಾದರೂ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿದೆ ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿದ್ದೇನಂತೆ. ಎಲ್ಲರೂ ಈ ಚಿಂತನೆಯನ್ನ ಕೇಳಿ ಮಂತ್ರ ಮುಕ್ತರಾಗಿಬಿಟ್ಟಾರ. ಎಲ್ಲರಿಗೂ ಧನ್ಯವಾದಗಳು. ಏನ್ ಪ್ರಶ್ನೆ ಕೇಳ್ಬೇಕನ್ನೋದು ಬಹಳ ಮುಖಸ್ಮಿತಾಗಿ ಬಹಳ ಚಲೋ. ಧನ್ಯವಾದಗಳ್ರಿ. ಮಂಗಳಕ್ಕ ಧನ್ಯವಾದಗಳು. ಮೀನಾಕ್ಷಿ ಧನ್ಯವಾದಗಳು. ಶಿವಣ್ಣಣ್ಣ ಪಿಜಿ ಅಣ್ಣವ್ರ ಮಾತಾಡ್ರಿ. ಶ್ರೀಧರ ಮುರಾರಿ ಅಪ್ಪನವ್ರಿಗೆ ಶ್ರೀಶಾನಿಗೆ ಹೊಂದಿಸಿ ಅದೇ ಅಷ್ಟಾಂಗ ಮಾರ್ಗಗಳು ಇದಾರೆ. ಹಲೋ, ಏನಂದ್ರಿ? ಅಷ್ಟಾಂಗ ಮಾರ್ಗಗಳಲ್ಲಿ ಅಲೋಪರು ಒಂದು ವಚನದಲ್ಲಿ ಹೇಳ್ತಾರೆ. ಅದು ಫುಲ್ ನನಗೆ ವಚನ ಬರ್ತಾ ಇಲ್ಲ, ಸ್ವಲ್ಪ ಹೇಳ್ತೀನಿ. ಅಷ್ಟಾಂಗ ಮಾರ್ಗಗಳು, ಅಷ್ಟ ಮಾರ್ಗಗಳುಂಟು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ 8 ಯೋಗಗಳುಂಟು. ಅಳಿದು ಕೂಡುವುದು ಒಂದು ಯೋಗ, ಅಳಿಯದೆ ಕೂಡುವುದು ಇನ್ನೊಂದು ಯೋಗ ಗುಹೇಶ್ವರ ಅಂತ ಹೇಳ್ತಾ ಇದ್ವಿ. ಅಪ್ಪನೇ ಅರಿಯದೆ ಕೂಡುವುದು ಇನ್ನೊಂದು ಅಷ್ಟಾಂಗದಲ್ಲಿ 2 ಭಾಗ. ಒಂದು ಹೊರಗಿನ 5 ಭಾಗಗಳು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಇವು ಒಳಗ ಧಾರಣ, ಸಮಾಧಿ ಅಂತ ಇವು 3 ಅಂತರ ಯೋಗದ. ಅದೇ ಅಷ್ಟಾಂಗದಲ್ಲಿನ ಅದ್ರ ಒಂದು ಅರಿಯದೆ ಕೂಡೋದು, ಒಂದು ಅರಿದು ಕೂಡೋದು. ಬೇರೆ ಹೌದಾ? ಬರೀ ಶರಣ ಧನ್ಯವಾದಗಳು.
ಅಂದ್ರ ಆ ವಚನವನ್ನು ಓದಿದ ತಕ್ಷಣ ಬಹಳ ಮಂದಿಗೆ ಏನ್ ಅನಿಸ್ತದ ಏನೋ ಮತ್ತೊಂದ್ ಬ್ಯಾರೆ ಐತಿಪ್ಪ ಇದೊಂದು ಬ್ಯಾರೆ ಅಷ್ಟಾಂಗದಲ್ಲಿ ಅದೇ ಅಡ್ಡು ಕೂಡುವುದು ಯೋಗ ಅದ್ಯಾಕಬೇಕಲ್ಲಿ ಎಲ್ಲಿ ಆತ್ಮಜ್ಞಾನ ಸಮಾಧಿಯಲ್ಲಿ ತಾಳ್ಯಾಕಬೇಕು. ಇನ್ನು ಕಳೆಯಲಾಗುವುದರಲ್ಲಿ ಯಮದಲ್ಲಿ ಎಳ್ಯಾಕ್ ಬರಂಗಿಲ್ಲ. ಅದು ಯಮ ಮತ್ತು ನಿಯಮಗಳಿದಾವಲ್ಲ 22 ಗುಣಗಳು, ಅವು ನೈತಿಕ ಮಾರ್ಗವನ್ನು ಹೇಳ್ತಾವ್ರಿ. ಅದನ್ನೇ ಹೇಳ್ತೀರಿ ನೀವು ಹಿಡ್ಕೊಂಡು ಕುಡುಕು ಹಿಡ್ಕೊಂಡು ಪ್ರಾಣಾಯಾಮವನ್ನು ಹಿಡ್ಕೊಂಡು ಪ್ರತ್ಯಾಹಾರವನ್ನು ಹಿಡ್ಕೊಂಡು ಇಲ್ಲಿ ಅಳಿಲಾರ್ದ ಅದು ಅಳಿಬೇಕ ಇಲ್ಲಿ ಅಳಿಲಾರ 2 ಭಾಗ ಮಾಡ್ಯಾರ ಅವರು. ಧನ್ಯವಾದಗಳು ಅಣ್ಣವ್ರ. ಈಗ ಗಣಾಚಾರಿ ಕೊಡ್ಬೋದು. ಶ್ರೀಧರಣ್ಣವ್ರ ನಮ್ದೊಂದು ಪ್ರಶ್ನೆ ಏನು ಅಂದ್ರೆ ಮೈಲಾರ ಬಸವಲಿಂಗ ಶರಣರ ತ್ರಿವಿಧಿ ಅವರು ಏನ್ ಹೇಳ್ತಾರೆ, ಅಷ್ಟಾವರಣದ ಹಣ್ಣು ಪಟ್ಟ ಬಯಲೊಳಗಿರಲು ಅಷ್ಟಾಂಗ ಯೋಗವನ್ನು ಮಾಡಿ ಬರೆದವರು ದೃಷ್ಟಿ ಇಡುವುದನ್ನು ಮರೆದಿವರು ಅಂತಕ್ಕಂಥ ಒಂದು ಅವ್ರ ತ್ರಿವಿಧಿ. ಇಲ್ಲಿ ಅದನ್ನ ಹೇಳ್ತಾರೆ, ಅಷ್ಟಾವರಣ ಜರೂರು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ದೃಷ್ಟಿ ಇಟ್ಟರೆ ಸಾಕು, ಅಷ್ಟಾವರಣಗಳನ್ನ ಮಾಡುವುದು ಜರೂರಿಲ್ಲ ಅಂತ ನೀವು ಕೇಳಿದ ಅವ್ರು ಹೇಳಿದ್ದು ಸರಿ ಅದ. ಅಷ್ಟಾಂಗ ಯೋಗ ಫಾಲೋ ಕರಕಷ್ಟಾಂಗ ಇನ್ನೊಂದ್ ಕಡೆನೂ ಹೇಳ್ಯಾರ. ಅಲ್ಲಿ ಹೇಳೋದು ಈಗ ಹೆಂಗದ ಅಂತಂದ್ರೆ ಆ ಬಸವಲಿಂಗ ಶರಣರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳೋ ಅಷ್ಟಾವರಣದಲ್ಲಿ ಲಿಂಗದಲ್ಲಿ ಸಾಧನ ಮಾಡಿದ್ರ ಇದು ಅದು ಬೇರೆ ಅಲ್ಲ ನೋಡ್ರೆ. ಈಗ ಅಷ್ಟಾವರಣಗಳಲ್ಲಿ ಅಲ್ಲಿ ಹೇಳ್ತಾರೆ, ಅಷ್ಟಾವರಣಗಳಂತಂದ್ರೆ ಯಾವುವು? ಯಮ ನಿಯಮ ಅವು ಇವು ಅಷ್ಟ ಆವರಣ ಅಂತಂದ್ರೆ 8 ರೀತಿಯ ಆವರಣಗಳಿದ್ದಾವೆ. ಅಂದ್ರ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಂಶ, ಪಾದೋದಕ, ಪ್ರಸಾದ, ಮಂತ್ರ. ಇವತ್ತನ್ನ ಸಾಧನ ಮಾಡಿ ಇದ್ರನ್ನ ಕರೆಕ್ಟ್ ಆಗಿ ಅಳವಡಿಸ್ಕೊಂಡು ಇಷ್ಟ ಲಿಂಗದಲ್ಲಿ ದೃಷ್ಟಿ ಇಟ್ಟಿವಿ ಅಂತಂದ್ರ ನಮಗ್ ಇನ್ನೊಂದ್ರ ಅವಶ್ಯಕತೆ ಇಲ್ಲ ಅನ್ನೋಂಥ ಭಾವ ಇದೆ. ಹೌದಿಲ್ರಿ? ಅಲ್ಲಿ ಇದನ್ನ ಸಾಧನ ಮಾಡ್ಬೇಕಾದ್ರೂ ಇವೆಲ್ಲ ಬಂದ ಬಿಡ್ತಾವ, ಇನ್ಕ್ಲೂಡಿಂಗ್ ಯಾವ ಒಂದಕ್ಕೊಂದು ಹೊರಪಡಿಸಿಲ್ಲದೇ ಇಲ್ರಿ. ಇದು ಇನ್ನೊಂದು ಮಾತ್ರ ಕೇಳಲಿ. ಹೆಂಗಂತಂದ್ರೆ ನಮ್ಮ ಅಲ್ಲಮ ಪ್ರಭುದೇವರು ಒಂದ್ ಕಡೆ ಏನ್ ಬರೀತಾರಂತಂದ್ರೆ ಅವರು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಏನದವಲ್ಲ, ಭಕ್ತ ಮಹೇಶ ಪ್ರಾಣವಿಧಿ ಪ್ರಸಾದಿ ಶರಣ ಐಕ್ಯ ಏನಲ್ಲ, ಈ ಶತಸ್ಥಲ ಸಂಯೋಗ ಮಾಡ್ಯಾರ ಸದಾಪ್ರಭುದೇವರು. ಯಮ ನಿಯಮಗಳು ಅವ್ರು ಹೇಳೋ ಮಾತಾಡ್ತಾರೆ. ಯಮ ನಿಯಮಗಳೇ ಶ್ರದ್ಧಾರೂಪವುದರಿಂದ ಅದು ಶ್ರದ್ಧಾ ಭಕ್ತಿ ಉಳ್ಳಾತನೇ ಭಕ್ತನೆನಿಸುವನು. ಯಮ ನಿಯಮಗಳೇನದವಲ್ಲ ಇವು ಶ್ರದ್ಧಾರೂಪದಿಂದ ಕೂಡ್ಯಾವ. ಶ್ರದ್ಧಾ ಭಕ್ತಿ ಉಳ್ಳವನೇ ಭಕ್ತ ಅನ್ಸ್ಕೊಂತಾರ. ಅಂದ್ರೆ ಯಮ ನಿಯಮ ಭಕ್ತ. ಬರೀ ಆಸನವೇ ನಿಷ್ಠಾರೂಪವುದರಿಂದ ನಿಷ್ಠಾಭಕ್ತಿ ಉಳ್ಳಾತನೇ ಮಾಹೇಶ್ವರನೆನಿಸುವನು. ಆಸನ ಸ್ಥಿರ ಆಯ್ತಂದ್ರೆ ಅದಕ್ಕೆ ನಿಷ್ಠ ಅಂತಾರ್ರಿ. ಆಸನ ಸ್ಥಿರಾಮನೇ ಮಾಹೇಶ್ವರ. ಪ್ರಾಣಲಿಂಗಿ ಅಂತಂದ್ರೆ ಪ್ರಾಣ ಇಲ್ಲಿ ನೋಡಿ ಬಹಳ ಚಂದ ಮಾತದ. ಇದು ಬಹಳ ದೊಡ್ಡದದ. ಇದು ಪ್ರಾಣಲಿಂಗಿ ಅಂದ್ರೆ ಸುಲಭ ಅಲ್ಲ. ಹೆಂಗದ ನೋಡ್ರಿ, ಅದು ಚೇತನ ನೆನೆಸುವ ವಿಕಲ್ಪ ನಿರ್ವಿಕಲ್ಪಾತ್ಮಕ ಜ್ಞಾನ ಸಂತಾನಕ್ಕೆಯು ಅಚೇತನವೆನಿಪ ತತ್ವ ತಾತ್ವಿಕಗಳಿಗೆಯು ಬೀಜ ರೂಪದಿಂದ ಗರ್ಭೀಕರಿಸುವ ಲಯಸ್ಥಾನವಾದ ನಾಗಾತ್ಮಕವೆನಿಸುವ ಶಬ್ದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ನಾಗಾತ್ಮಕವೆನಿಸುವ ಶುದ್ಧ ಪ್ರಸಾದ ಲಿಂಗವೇ ಆಕಾಶವೆನಿಸುವುದು. ಆ ಪರಮಾಕಾಶಿಯಪ್ಪ ಶಿವ ಬೀಜದಲ್ಲಿ ಪ್ರಾಣ ಗಲಾತ್ಮಕವಾದ ಬೀಜವು ಮನೋಮರುತಗಳು ಒಡಗೂಡಿ ಲಯವಾಗಿ
ಆ ಪ್ರಾಣಾಯಾಮವೇ ಸ್ವಾನುಭವದಿಂದ ಅನುಭವ ಭಕ್ತಿಯುಳ್ಳಾತನೇ ಪ್ರಾಣಲಿಂಗಿ ಎನಿಸುವನು. ಪ್ರಾಣವ ಕೇವಲ ಕುಂಭಕವನ್ನು ಹೇಳ್ತಾರೆ, ಕೇವಲ ಕುಂಭಕ ಪ್ರಾಣಾಯಾಮ ಅದನ್ನು ಸಾಧಿಸಿದವನೇ ಪ್ರಾಣಲಿಂಗಿ. ಆ ನಂತರ ನೋಡ್ರಿ, ಪ್ರಾಣಾಯಾಮ ಸಾಧಿಸಿದವ ಪ್ರಾಣಲಿಂಗಿ. ಪ್ರಸಾದಿ ಅಂತಂದ್ರ ಪ್ರಾಣಲಿಂಗದಲ್ಲಿ ಲಯಿಸುವ ಮನೋಮಾರುತಗಳನ್ನು, ಪ್ರಾಣಲಿಂಗದಲ್ಲಿ ಏನ ಲಯ ಆಗ್ತದಲ್ಲ ಮನೋಮಾರುತ, ಅದನ್ನ ಕೆದರಿಸಲಿಯದೆ ಅಲ್ಲಿಹುದೇ ಪ್ರತ್ಯಾಹಾರಬಹುದು. ಸಾವಧಾನಬಹುದರಿಂದ ಅವಧಾನ ಭಕ್ತಿಯುಳ್ಳಾತನೇ ಪ್ರಸಾದಿ ಎನಿಸುವನು. ಅಲ್ಲಿಂದ ಈ ಪ್ರತ್ಯಾಹಾರ ಸಾಧಿಸಿದವನ ಪ್ರಸಾದಿ ಆಗ್ತಾನವ. ಆ ನಂತರ ಲಿಂಗದ ಧ್ಯಾನ ಧಾರಣ ಸಂಪತ್ತಿಯೇ ಆನಂದಬಹುದ, ಆನಂದ ಭಕ್ತಿಯುಳ್ಳಾತನೇ ಶರಣೆನಿಸುವನು. ಅಂದ್ರೆ ಧ್ಯಾನ ಧಾರಣ ಇವೆರಡು ಸಂಪತ್ತನ್ನು ಸಾಧಿಸಿದವ ಶರಣ. ಬಳಿಕ ಸಂಪೂರ್ಣ ಕುಂಭದಂತೆ ನಿವಾಸ ಜ್ಯೋತಿಯಂತೆ ನಿಸ್ತರಂಗಾಂಬುದಿಯಂತೆ ಜ್ಞಾತೋ ಜ್ಞಾನ ಜ್ಞೇಯ ರೂಪ ದ್ವೈತ ಭಾವವಿಲ್ಲದ ಸಮರಸತ್ವವೇ ಸಮಾಧಿಯುವುದ. ಆ ಸಮರಸ ಭಕ್ತಿಯುಳ್ಳಾತನೇ ಐಕ್ಯ ನೆನೆಸುವನು. ಸಮಾಧಿ ಸಾಧಿಸಿದ ನಂತರ ಅವ ಐಕ್ಯ. ಹಿಂಗಿದೆ ಅಂತಳದು ಬದಿಯವರು ಕೂಡ ನಿರ್ಣಯ ಕೊಟ್ಟರಪ್ಪ ಅವರೇ. ನಮ್ಮ ಇವು ಬಿರಿತು ಸರಿ ಅದ, ಜೊತೆಗೆ ಇದು ಸಹ ಇದನ್ನು ಐತಿ. ಇದು ನನ್ನ ಬೆಲೆ ಬರಂಗಿಲ್ಲ, ಎರಡೂ ನಾವು ನಮ್ಮಲ್ಲಿ ಏನಾಗಿ ಕೊಟ್ಟಲ್ರಿ ಪೂರ್ತಿ ಮಾತಾಡ್ತಂತೆ. ನಮ್ಮಲ್ಲಿ ಏನ್ ಆಗ್ಯದ ಅಂತಂದ್ರೆ ಇದು ನಮಗೆ ಬೇಡ, ಇದು ನಮ್ಗಲ್ಲ, ಇದು ನಮ್ಗಲ್ಲ ಅಂತಾರೆ. ಸರಿ ಅಲ್ಲ ಕಳ್ಕೊಂತ ನಾವು ಬಂದೇವಿ. ಶರಣ ಹೇಳಲ್ಲ ಹೌದಿಲ್ರಿ, ಹಿಂಗ ಆದ್ರೆ ಆಗ್ಬೇಕಂತ ಹೇಳ್ಯಾರ, ಮತ್ತೆ ಅದನ್ನ ಮಾಡಂಗಿಲ್ಲ. ಹೌದಿಲ್ರಿ, ಈ ನಾವು ನಮ್ಮಲ್ಲಿ ಎಷ್ಟು ಮಂದಿ ನಾವು ಹಸ್ತ ಸ್ಥಳದಾಗದೀವಿ, ಮಹೇಶ ಸ್ಥಳದಾಗದೀವಿ, ಅಲ್ಲಿ 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 ಈ ಆ ಸ್ಥಳವನ್ನ ಹೇಳ್ಬೇಕಾದ್ರ ಅದ್ರ ಲಕ್ಷಣಗಳನ್ನ ಹೇಳ್ಯಾರ ಅವರು. ಹೀಗಿದ್ದಾತನೇ ಮಹೇಶ, ಹೀಗಿದ್ದಾತನೇ ಭಕ್ತ, ಹೀಗಿದ್ದಾತನೇ ಪ್ರಾಣಲಿಂಗಿ, ಹೀಗಿದ್ದಾತನೇ ಶರಣ, ಹೀಗಿದ್ದಾತನೇ ಐಕ್ಯ ಅಂತ. ಎಷ್ಟು ಮಂದಿ ತರ್ಸರ್ರಿ ಆಗ್ತಿರ್ಲಿ. ಆ ಲಕ್ಷಣ ವಚನದಲ್ಲಿ ಲಕ್ಷಣಗಳು ಬಂದಾವಲ್ಲ ಅವು ನಾನು ಇರ್ಬೇಕು. ಅವು ಮುಂದಿನ ವಾಕ್ಯ ಎಲ್ಲ ನೋಡ್ರಿ. ಮುಂದಿನ ಇದನ್ನದಲ್ಲ ಸಿದ್ಧರ ಇವ್ರು ಹೇಳ್ತಾರ, ಸಿದ್ದರಾಮ ಶರಣ ಹೇಳ್ಯಾರ. ಅದ್ ಹೆಂಗೈತೆ ಅನ್ನೋದನ್ನ ಮುಂದೆ ನಾನು ಎರಡೂ ಒಂದಾಗುತ್ತಲ್ಲ, ಹೌದಿಲ್ರಿ. ಅಂದ್ರ ಜ್ಞಾನ ಅರಿವು ಆಚಾರ ಅಂತ ಹೇಳ್ತಾರ ಅವ್ರು. ಅರಿವು ಅಂತಂದ್ರೆ ಅದು ಕರೆಕ್ಟ್ ಜ್ಞಾನ, ಅದರಂತೆ ಅವನಲ್ಲಿ ಜೀವನದಲ್ಲಿ ಇರ್ಬೇಕು. ಅಂದ್ರೆ ನಾವು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಿತಿಯನ್ನು ಹೊಂದ, ಹೌದಿಲ್ರಿ. ಸ್ವಾನುಭವಕ್ಕೂ ಬರಬೇಕಲ್ಲ ಅದು, ಅದೇ ವಚನಗಳದು. ಈ ಪ್ರಾಣಲಿಂಗಿ ಆದವ್ರು ಯಾರಪ್ಪ? ಈ ನಮ್ಮ ಸಿದ್ಧಾಂತ ಶರಣರು ಪ್ರಾಣಲಿಂಗ ಸ್ತರದ ಬಗ್ಗೆ ಮಾತಾಡಕತ್ತಾರ, ಅಲ್ಲಮ್ಮ ಪ್ರಭುಯವರು ಮಾತಾಡಕತ್ತಾರ. ಅದು ನನ್ನ ಅನುಭವ ಯಾವಾಗ ಆಗುದು? ಅವರು ಅನುಭವ ಹೌದು. ನನಗೆ ಬೇಕು ಬೇಡ ಅನುಭವ, ನಾನು ಅದನ್ನ ಮಾಡ್ಬೇಕ್ರಿ ಅಂದಾಗ ಅದ್ರ ಅನುಭವ ನಮಗಾಗ್ತದೆ. ಅವಾಗ ನಮ್ಮ ಮನಸ್ಸು ಹೌದಪ್ಪ ಈ ವಚನ ಏನೈತಿ ಅದು ನನ್ನ ಅನುಭವನು ವಚನನು ಎರಡೂ ಒಂದಪ್ಪ ಅಂತ ಸಂತೃಪ್ತಿ ಆಗ್ತದೆ ಮನುಷ್ಯರಿಗೆ. ಹೌದಂತಿರಿಲ್ಲ ಅಂತೀರಿ ಸರ್ ಗುರುಗಳೇ? ಹೌದೌದಪ್ಪ. ಗಣಾಚಾರಿ ಗುರುಗಳೇ ಧನ್ಯವಾದಗಳ್ರಿ. ಮಾತು ಮನಗಳನ್ನಪ್ಪತ್ತ ಅಂತ ಹೇಳಿದಾರಲ್ಲ, ಅದು ಶಿವಯೋಗದ ಧ್ಯಾನ ಎಲ್ಲವನ್ನ ಅಷ್ಟಾವರಣ ಇವೆಲ್ಲವುಗಳನ್ನ ದಾಟಿತ್ತು ಹೇಳಿದ್ರಿ. ಧನ್ಯವಾದಗಳು. ಈಗ ವನಜಾಕ್ಷಿ ಅಕ್ಕ ಅವರು ಮಂಗಲವನ್ನ ಮಾಡಬೇಕು ಅಂತ ಹೇಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಜಗವೆಲ್ಲವ ನೂರ ಮಾಡಿ ಊರೆಲ್ಲವ ಮನೆ ಮಾಡಿ ಹೊಗದೆತೆಯಿಲ್ಲದ ತುಳುಕು ನೋಡ ತುಳುವಿನ ಭೇದವನರಿಯದ
ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯ ಎಂಬತ್ತು ನಾಲ್ಕು ಲಕ್ಷ ಯೋನಿ ಮುಖ ಜೀವಿಗಳಿಗೆ 84 ಲಕ್ಷ ಆರಾಧನೆ ಒಂದೊಂದರ ಆರಾಧನೆಯನೊಂದೊಂದರಿಯದೆ ಒಂದಣಗೊಂದು ಲಯವ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಕುತಿಯ ನದಿಯ ಷೋಡಶೋ ಉಪಚಾರವರಿಯ ಭಾವ ಸಂಕಲ್ಪ ಕಲ್ಪವನರಿಯ ನಾಮಸೇವೆಗಳೆಲ್ಲವನೇ ಮಿತಿ ಕಳೆದಂಗೆ ಅವಲೋಕ ಸಂಹಿತವ ತಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಕುಲವಳಿದು ಛಲವಳಿದು ಬಲು ಹರಿದು ನಿಲದು ರುದ್ರದ ಜಂತ್ರದವ ಓದು ಫಲಸಿದ್ಧಿಯನಿಸಿ ವಿಫಲ ಸಿದ್ಧಿಯನೆ ಬಿಟ್ಟು ವಾಸ್ಯಂಗನೆಯ ಮಧ್ಯಕ್ಕೆ ತಂದಂತೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುಬಾಳ ನರಿಯದ ಪರಿ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುಬಾಳ ನರಿಯದ ಪರಿ ತನು ರುಚಿಯನೆ ಮರೆದು ಘನ ರುಚಿಯನೆ ಅರಿದು ತನು ರುಚಿಯನೆ ಮರೆದು ಘನ ರುಚಿಯನೆ ಅರಿದು ಯತನಂತೆ ಗುಹೇಶ್ವರನಿಂದ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ ಲಿಂಗೈಕ್ಯಂಗೆ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣಾರ್ಥಿ ಸರ್ವ ಪೂಜ್ಯ ಎಷ್ಟು ಸಲ ಕೇಳಿದ್ರು ಮತ್ತೆ ಕೇಳಬೇಕು ಅಂತ ಅನಿಸ್ತದೆ ನಮಗೆ ಅನಂತ ಮಹೋತ್ಸವದ ಗಾಯನಕ್ಕೆ ಶರಣು ಶರಣಾರ್ಥಿಗಳು ಧನ್ಯವಾದಗಳು. ಪ್ರತಿದಿನದ ಉಪನ್ಯಾಸ ಪ್ರತಿದಿನಾನೂ ಅದ್ಭುತವಾದಂತಹ ಚಿಂತನ ಅನುಭವ ಚಿಂತನ ಅಮೃತದ ರಸದೌತಣ ಅದನ್ನು ಉಣಿಸ್ತಕ್ಕಂಥ ಶ್ರೀಧರಣ ಮೊರಾಳವರಿಗೂ ಮತ್ತು ಅದನ್ನು ಕೇಳಿ ಆನಂದ ಪಡ್ತಕ್ಕಂಥ ಎಲ್ಲ ಶರಣ ಬಂಧುವಿನಲ್ಲಿ ಶರಣು ಶರಣಾರ್ಥಿಗಳು ಶುಭರಾತ್ರಿ. ಧನ್ಯವಾದಗಳು. ಶರಣಾರ್ಥಿಗಳು ನಮ್ಮ ಅಮೃತಧಾಮ ಕುಡಿಸ್ತಾರೆ ಅಮೃತದ ಊಟ ಸರಿ ನಮ್ಗೆ ಅದೇ ಆನಂದ ಆಗ್ತದ್ರಿ. ಶರಣಾರ್ಥಿಗಳು ಗುರುಗಳೇ